preparations ಬೇಕು, it is already been started in my channel, especially for the science subjects. ಸೊ ಸೈನ್ಸ್ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂತ ಒಂದು ಆಲ್ರೆಡಿ ಏನು ಪ್ರಿಪರೇಷನ್ಸ್ ನಾನು ನಿಮಗೆ ಕೊಡ್ತಾ ಬಂದಿದ್ದೀನಿ. ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ಮೆನಿ ಕಾನ್ಸೆಪ್ಟ್ಸ್ ವಿಚ್ ವಿಲ್ ಬಿ ಸಪೋರ್ಟಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮಿನೇಷನ್ಗೆ ಸಪೋರ್ಟ್ ಆಗೋ ರೀತಿ ಆಲ್ಮೋಸ್ಟ್ ಈಗ ಒಂದು 5 ಪ್ರಾಕ್ಟೀಸ್ ಪೇಪರ್ಸ್ ನ ಇನ್ಕ್ಲೂಡಿಂಗ್ ದ ಮಾಡೆಲ್ ಪೇಪರ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಫೋಕಸ್ ಆನ್ ದ ಕಲಿಕಾ ಚೇತರಿಕೆ. ಬಿಕಾಸ್ ನಿಮ್ಮ ಎಕ್ಸಾಮಿನೇಷನ್ ಏನಿದೆ ಇದು ಕಂಪ್ಲೀಟ್ಲಿ ಇಟ್ ಈಸ್ ಬೇಸ್ಡ್ ಆನ್ ದ ಕಲಿಕಾ ಚೇತರಿಕೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನ್ ಆಕ್ಟಿವಿಟೀಸ್ ಇದೆ, ಸೊ ಆ ಆಕ್ಟಿವಿಟೀಸ್ ಬೇಸಿಸ್ ಮೇಲೆ ನಿಮ್ಮ ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಏನಾಗುತ್ತೆ, ಅಕಾರ್ಡಿಂಗ್ ಟು ಕಲಿಕಾ ಚೇತರಿಕೆ ನಿಮ್ಮ ಒಂದು ಎಕ್ಸಾಮ್ ಪೇಪರ್ ಪ್ರಿಪೇರ್ ಆಗಿರುತ್ತೆ. ಸೊ ಅದರಿಂದ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ರಿಲೇಟೆಡ್ ಆಗಿ ಯಾವ್ದೆಲ್ಲ ಕ್ವೆಶನ್ಸ್ ಅನ್ನ ಕೇಳಬಹುದು ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಅಲ್ಲಿ ಅಂತ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಆಲ್ರೆಡಿ ನಾನು ಬ್ಲೂ ಪ್ರಿಂಟ್ ಕೂಡ ಹೇಳಿದ್ದೀನಿ ಯಾವ್ಯಾವ ಲೆಸನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ. ಐ ಹೋಪ್ ನೀವು ಆ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಈಗ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಏನೆಲ್ಲ ಕ್ವೆಶನ್ಸ್ ನ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂದ ನಿಮ್ಗೆ ಕೇಳಬಹುದು, ಸೊ ಅದನ್ನ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ. ಸೊ ಫಸ್ಟ್ ನಿಮ್ಗೆ ಲರ್ನಿಂಗ್ ಔಟ್ಕಮ್ಸ್ ಇರುತ್ತೆ. ಸೊ ಲರ್ನಿಂಗ್ ಔಟ್ಕಮ್ಸ್ ಅಂದ್ರೆ ನೀವು ಈ ಒಂದು ಆಕ್ಟಿವಿಟೀಸ್ ನ ತಿಳ್ಕೊಳ್ಳೋದ್ರಿಂದ ಯಾವ್ದೆಲ್ಲ ಒಂದು ಪಾಸಿಬಲ್ ಆಸ್ಪೆಕ್ಟ್ಸ್ ಅನ್ನ ನೀವು ತಿಳ್ಕೊಳ್ತೀರಾ ಅಂತ. First of all, you will learn to classify and also you will learn to explain the metals and non-metals. ಈಗ ಲರ್ನಿಂಗ್ ಔಟ್ ಶೀಟ್ಸ್ ಏನಿದೆ ಇದರಲ್ಲಿ ನೀವು ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತೀರಾ ಬೇಸ್ಡ್ ಆನ್ ದರ್ ಫಿಸಿಕಲ್ ಪ್ರಾಪರ್ಟೀಸ್ ನ ಬೇಸಿಸ್ ಮೇಲೆ. ನೆಕ್ಸ್ಟ್ ಯು ವಿಲ್ ಆಲ್ಸೋ ಲರ್ನ್ ಟು ಎಕ್ಸಾಮೈನ್ ಅಂಡ್ ಯು ಆಲ್ಸೋ ಲರ್ನ್ ಟು ಮೇಕ್ ದ ಡಿಸಿಷನ್ ಅಬೌಟ್ ದ ರಿಯಾಕ್ಷನ್ ಆಫ್ ಮೆಟಲ್ಸ್. ಮೆಟಲ್ಸ್ ಹೇಗೆ ರಿಯಾಕ್ಟ್ ಆಗುತ್ತೆ, ಯಾವ್ದ್ರ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಸೊ ಅದು ತಿಳ್ಕೊಳ್ತೀರಾ. ಅಂಡ್ ಈವನ್ you also will learn about what happens when non-metals react with oxygen, water, acid and base. You learn about what happens and metals and non-metals. Metals and non-metals ಎರಡು ಕೂಡ oxygen, water, acid and base. So ಈ ಒಂದು ಏನು ಮೆಟೀರಿಯಲ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ತೀರಾ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರ ಬೇಸಿಸ್ ಮೇಲೆ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಅಂಡ್ ಆಲ್ಸೋ ಯು ಲರ್ನ್ ಟು ಎಕ್ಸಾಮೈನ್ ದ ಪ್ರಾಪರ್ಟೀಸ್ ಆಫ್ acids and also you learn to understand the properties of bases. You will also learn to identify the metals and non-metals present in the acid as well as the bases experimentally. So idella kuda learning outcomes from the lesson metals and non-metals. So the learning outcome first outcome na nodona. So ಈಗ ನಾನು ಏನು ಹೇಳ್ತಾ ಇದೀನಿ ಇದನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡ್ರೆ ಸೊ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳಿದಾಗ ಯು ಕ್ಯಾನ್ ಈಸಿಲಿ ಆನ್ಸರ್. ಓಕೆನಾ? So that's very important. So firstly, you can understand here, first learning sheet is all about classify and explain the metals and non-metals based on their physical properties ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡ್ಬೋದು ಒಂದಷ್ಟು ಮೆಟಲ್ ಕೊಟ್ಟು ಇಲ್ಲಿ ಇದರ ಒಂದು ಪ್ರಾಪರ್ಟಿ ಏನು ಅಂತ ಕೇಳ್ಬೋದು. ಸೊ ಏನ್ ಕೊಟ್ಟಿದ್ದಾರೆ, ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಅಬ್ಸರ್ವ್ ದ ಫಾಲೋಯಿಂಗ್ ಐಟಮ್ಸ್, ಸೆಲೆಕ್ಟ್ ಅಂಡ್ ರೈಟ್ ಫ್ರಮ್ ವಿಚ್ ದೇ ಆರ್ ಮೇಡ್ ಅಂತ ಕೇಳಿದ್ದಾರೆ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಇನ್ ದ ಬ್ರಾಕೆಟ್ ಐರನ್, ಗೋಲ್ಡ್, ಕಾಪರ್, ಕಾರ್ಬನ್, ಸ್ಟೀಲ್, ಅಲ್ಯೂಮಿನಿಯಂ ಮತ್ತೆ ಮರ್ಕ್ಯೂರಿ ಕೊಟ್ಟಿದ್ದಾರೆ. ಸೊ ಮೆಟೀರಿಯಲ್ಸ್ ಏನೇನಿದೆ ಇಲ್ಲಿ ನೋಡಿ. ಮೆಟೀರಿಯಲ್ಸ್ ಫಸ್ಟ್ ಆರ್ನಮೆಂಟ್ ಇದೆ. ಸೊ ಆರ್ನಮೆಂಟ್ ನ ಯಾವ್ದ್ರಿಂದ ಮಾಡ್ತಾರೆ, ಇಲ್ಲಿ ಮೇಲೆ ಇರುವಂತ ಬ್ರಾಕೆಟ್ ಇಂದ ನೀವು ಆನ್ಸರ್ ನ ಚೂಸ್ ಮಾಡಬೇಕು. ಯು ಗೈಸ್ ಆಲ್ಸೋ ಟ್ರೈ ಟು ಆನ್ಸರ್, ನೀವು ಕೂಡ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಆರ್ನಮೆಂಟ್ ನ ಯಾವ್ದ್ರಿಂದ ಮಾಡ್ತೇವೆ ನಾವು, ಇದು ಆರ್ನಮೆಂಟ್ ಇಸ್ ಮೇಡ್ ಅಪ್ ಆಫ್, ಇಲ್ಲಿ ಆರ್ನಮೆಂಟ್ ನ ಮಾಡುವಂತ ಒಂದು ವಸ್ತು ಈ ಬ್ರಾಕೆಟ್ ಅಲ್ಲಿ ಏನಿದೆ, ಈ ಬ್ರಾಕೆಟ್ ಅಲ್ಲಿ ಗೋಲ್ಡ್ ಅನ್ನೋ ಒಂದು ಆಬ್ಜೆಕ್ಟ್ ಇದೆ. ಗೋಲ್ಡ್ ಇಸ್ ಅ ಎಲಿಮೆಂಟ್. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಲಿಕ್ವಿಡ್ ಇನ್ ರೂಮ್ ಟೆಂಪರೇಚರ್. ಸೊ ಇಲ್ಲಿ ಈ ಇರುವಂತ ಬ್ರಾಕೆಟ್ ಅಲ್ಲಿ ವಿಚ್ ಇಸ್ ದ ಮೆಟೀರಿಯಲ್ ವಿಚ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಹೇಳಿದಾಗ ದಟ್ ಇಸ್ ನಥಿಂಗ್ ಬಟ್ ಮರ್ಕ್ಯೂರಿ. ಮರ್ಕ್ಯೂರಿ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್, ಇದು ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ದ ಮೆಟೀರಿಯಲ್ ಎಲೆಕ್ಟ್ರಿಕಲ್ ವೈರ್ ಅಂತ ಹೇಳಿದಾಗ ಎಲೆಕ್ಟ್ರಿಕಲ್ ವೈರ್ ಅನ್ನ ಮಾಡುವಂತ ಈ ಮೆಟೀರಿಯಲ್ ಯಾವ ಮೆಟೀರಿಯಲ್ ಇಂದ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ವೈರ್ ಅಂದ್ರೆ ನಮ್ಗೆ ಇಲ್ಲಿ ಅಲ್ಯೂಮಿನಿಯಂ ಇದೆ ಅಂಡ್ ಆಲ್ಸೋ ವಿ ಹ್ಯಾವ್ ದ ಕಾಪರ್. ಸೊ ಅಲ್ಯೂಮಿನಿಯಂ ಅಂಡ್ ಕಾಪರ್ ಸಿಂಬಲ್ಸ್ ಬರೀತೀನಿ. ಅಲ್ಯೂಮಿನಿಯಂ ಅಂಡ್ ಕಾಪರ್ ಎರಡನ್ನೂ ಕೂಡ ಎಲೆಕ್ಟ್ರಿಕಲ್ ವೈರ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಬಳಸ್ತಾರೆ. ಮೂವಿಂಗ್ ಟು ನೆಕ್ಸ್ಟ್ ಗ್ಲಾಸ್ ಆರ್ ಪಿಕ್ಚರ್ ಅಂತ ಇದೆ. ಸೊ ಗ್ಲಾಸ್ ಅಥವಾ ಪಿಕ್ಚರ್ ಈ ಒಂದು ಆಬ್ಜೆಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ದೇ ಐದರ್ ಯೂಸ್ ಸ್ಟೀಲ್ ಆರ್ ದೇ ಯೂಸ್ ಕಾಪರ್. ಸೊ ಸ್ಟೀಲ್ ಮತ್ತೆ ಕಾಪರ್ ಈ ಒಂದು ಬ್ರಾಕೆಟ್ ಗೆ ಬರುತ್ತೆ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬಹುದು ಒಂದಷ್ಟು ಎಲಿಮೆಂಟ್ಸ್ ಅನ್ನ ಕೊಟ್ಟು ಇದರಲ್ಲಿ ಯಾವ ಎಲಿಮೆಂಟ್ ಯಾವ ಒಂದು ಮೆಟೀರಿಯಲ್ ಇಂದ ಮಾಡಿದ್ದಾರೆ ಅಂತ ಕೇಳಬಹುದು. ಓಕೆನಾ? So you have to know about it. It's very important to know. Next,
Few more materials are there. So nail ನ ಯಾವ್ದಿಂದ ಮಾಡಿರ್ತಾರೆ? You can observe here iron is given. So iron ಇಂದ ಮಾಡಿದ್ದಾರೆ nail ನ. Then coal. What is the coal about? Coal is all about the carbon. So carbon ಇದೆ, you have to write carbon. Material which is being made is carbon for the coal. Next, tip of the matchstick. So by using sulfur ಅಥವಾ phosphorus. S ಅಂದ್ರೆ sulfur, P ಅಂದ್ರೆ phosphorus ಅಂತ. So sulfur and phosphorus ಅನ್ನ ಯೂಸ್ ಮಾಡಿರ್ತಾರೆ. ಇನ್ನು ಪೆನ್ಸಿಲ್ ಟಿಪ್ ಅನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ರಾಫೈಟ್. ಪೆನ್ಸಿಲ್ ಟಿಪ್ ಈಸ್ ಮೇಡ್ ಅಪ್ ಆಫ್ ಗ್ರಾಫೈಟ್. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಸೊ ಯಾವ್ದೆಲ್ಲ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಯಾವ್ದೆಲ್ಲ ಆಬ್ಜೆಕ್ಟ್ಸ್ ಅನ್ನ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ನೋಡಿ, ಸೆಕೆಂಡ್ ಆಕ್ಟಿವಿಟಿ ಕ್ಲಾಸಿಫೈ ದ ಐಟಮ್ಸ್ ಬೇಸ್ಡ್ ಆನ್ ದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇದೆ. ಸೊ ಬೇಸ್ಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಮೆಟೀರಿಯಲ್ಸ್ ಅನ್ನ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಕ್ಲಾಸಿಫೈ. ಸೊ ಫಸ್ಟ್ ಕೊಟ್ಟಿದ್ದಾರೆ ಐರನ್ ನೇಲ್, ನೆಕ್ಸ್ಟ್ ಚಾರ್ಕೋಲ್, ಫಾಲೋಡ್ ಬೈ ಕಾಪರ್, ಫಾಲೋಡ್ ಬೈ ಕಾಯಿನ್, ಫಾಲೋಡ್ ಬೈ ಕೋಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೆಟೀರಿಯಲ್ಸ್ ಅದರ ವಿಸಿಬಿಲಿಟಿ ನೋಡಕ್ ಹೇಗಿರುತ್ತೆ, ಹಾರ್ಡ್ ಆಗಿರುತ್ತಾ ಸಾಫ್ಟ್ ಆಗಿರುತ್ತಾ ಅಂತ ಐಡೆಂಟಿಫೈ ಮಾಡಬೇಕು. ಅಂಡ್ ಈ ಒಂದು ಮೆಟೀರಿಯಲ್ ಸೊನೋರಸ್ ಅಂದ್ರೆ ಏನು, ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ, ಇದು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಾ ಅಂತ ಐಡೆಂಟಿಫೈ ಮಾಡಬೇಕು. ದೆನ್ ಚೇಂಜಸ್ ಇನ್ ದ ಶೇಪ್, ಇದು ಫ್ಲಾಟ್ ಆಗಿರುತ್ತಾ ಬ್ರೇಕ್ ಆಗುತ್ತಾ, ಎಸ್ ಆರ್ ನೋ, ಮ್ಯಾಲ್ಯಬಲ್ ಡಕ್ಟೈಲ್ ಅಂತ ನೀವು ಬರಿಬೇಕು. ನೆಕ್ಸ್ಟ್ ಕಂಡಕ್ಟಿವಿಟಿ, ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಿದ್ರೆ ಎಸ್, ಕಂಡಕ್ಟ್ ಮಾಡಲಿಲ್ಲ ಅಂದ್ರೆ ನೋ ಅಂತ ಬರಿಬೇಕು. ಸೊ ದಟ್ ಈಸ್ ವಾಟ್ ಯು ವಾಂಟ್ ಟು ರೈಟ್ ಇಯರ್, ಅದನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಓಕೆನಾ? ಸೊ ಫಸ್ಟ್ ಈಗ ಐರನ್ ನೇಲ್ ಅನ್ನ ನೋಡೋಣ. ಐರನ್ ನೇಲ್ ನೋಡಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ, ಶೈನಿಂಗ್. ವಿಸಿಬಿಲಿಟಿ ಹೆಂಗಿರುತ್ತೆ, ಇದು ಶೈನಿಂಗ್. ಶೈನಿಂಗ್ ಗೆ ನಾವು ಯೂಸ್ ಮಾಡುವಂತ ವರ್ಡ್ ಬಂದು ಲಸ್ಟರ್. ಯೂಸ್ ಲಸ್ಟರ್ ಫಾರ್ ದ ವರ್ಡ್ ಶೈನಿಂಗ್. ಓಕೆ, ಶೈನಿಂಗ್ ಅಂದ್ರೂ ಒಂದೇ, ಲಸ್ಟರ್ ಅಂದ್ರೂ ಒಂದೇ. ಹಾರ್ಡ್ನೆಸ್, ಐರನ್ ನೇಲ್ ಹೇಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಸೊ ಮೋರ್ ಅಂತ ಬರಿಬೇಕು. ಸೊ ಮೋರ್. ಸೊ ಹಾರ್ಡ್ನೆಸ್ ಹೇಗಿರುತ್ತೆ, ಮೋರ್ ಹಾರ್ಡ್. ಓಕೆ, ಸೊನೋರಸ್, ಐರನ್ ನೇಲ್ ಹೇಗಿರುತ್ತೆ, ಸೊನೋರಸ್ ಅಂದ್ರೆ ಇದನ್ನ ನಾವು ಕೆಳಗಡೆ ಡ್ರಾಪ್ ಮಾಡಿದ್ರೆ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಹೆನ್ಸ್ ಇಟ್ ಇಸ್ ಕಾಲ್ಡ್ as ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ. ಸೊ ಐರನ್ ನೇಲ್ ಮ್ಯಾಲ್ಯಬಲ್ ಆಗಿರುತ್ತೆ, ವೈ ಅಂತ ಬರಿತೀನಿ, ಎಸ್. ಡಕ್ಟೈಲ್ ಆಗಿರುತ್ತೆ, ಸೊ ವೈ ಅಂತ ಬರಿತೀನಿ, ಎಸ್. ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ, ಎಸ್, ಇಟ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಮೂವಿಂಗ್ ಟು ಚಾರ್ಕೋಲ್. ನೋಡಿ, ಚಾರ್ಕೋಲ್ ಕೊಟ್ಟಿದ್ದಾರೆ. ಚಾರ್ಕೋಲ್ ನೋಡಕ್ ಹೇಗಿರುತ್ತೆ, ವಿಸಿಬಿಲಿಟಿ ಡಲ್ ಆಗಿರುತ್ತೆ. ಇಟ್ ಡಸ್ ನಾಟ್ ಹ್ಯಾವ್ ದ ಲಸ್ಟ್ರಸ್ ಪ್ರಾಪರ್ಟಿ. ಓಕೆ, ಹಾರ್ಡ್, ಸೊ ತುಂಬಾ ಹಾರ್ಡ್ ಆಗಿರಲ್ಲ. ಸೊ ಯು ಕ್ಯಾನ್ ರೈಟ್ ಲೆಸ್ ಹಾರ್ಡ್ ಅಂತ ಬರಿತೀವಿ. ನೆಕ್ಸ್ಟ್ ಸೊನೋರಸ್, ಕೆಳಗಡೆ ಡ್ರಾಪ್ ಮಾಡಿದ್ರೆ ಇದು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಾ, ಚಾರ್ಕೋಲ್ ನೋ, ಸೌಂಡ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಅಂಡ್ ಮ್ಯಾಲ್ಯಬಲ್, ಇದನ್ನ ನಾವು ಮ್ಯಾಲ್ಯಬಿಲಿಟಿ ಅಂದ್ರೆ ಏನು, ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್. ಚಾರ್ಕೋಲ್ ಅನ್ನ ಬೀಟ್ ಮಾಡಿದ್ರೆ ಶೀಟ್ ಆಗಲ್ಲ, ಇದು ಪೌಡರ್ ಆಗುತ್ತೆ. ಸೊ ಮ್ಯಾಲ್ಯಬಿಲಿಟಿ ಡಸ್ ನಾಟ್ ಹ್ಯಾಸ್, ಸೊ ನೋ ಬರೀರಿ. ಡಕ್ಟಿಲಿಟಿ ಆಲ್ಸೋ ನೋ. ಸೊ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ, ಆಬ್ವಿಯಸ್ಲಿ ಇಲ್ಲೂ ಕೂಡ ನೋ ಬರಿಬೇಕಾಗುತ್ತೆ. ಓಕೆ, ಸೊ ಈ ಆಕ್ಟಿವಿಟೀಸ್ ಇಂದ ಕೇಳುವಂತ ಕ್ವಶನ್ಗೆ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ ಆಕ್ಟಿವಿಟಿ ಇಟ್ ಇಸ್ ವಾಟ್ ಆಲ್ ಅಬೌಟ್ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ ಕಾಪರ್. ಸೊ ಕಾಪರ್ ನ ವಿಸಿಬಿಲಿಟಿ ಹೇಗಿರುತ್ತೆ, ಕಾಪರ್ ನ ವಿಸಿಬಿಲಿಟಿ ಹೇಗಿರುತ್ತೆ ಅಂತ ಬರೀಬೇಕು. ಶೈನಿಂಗ್ ಆಗಿರುತ್ತೆ, ಕಾಪರ್ ಶೈನಿಂಗ್ ಆಗಿರುತ್ತೆ. ಹಾರ್ಡ್ ಆಗಿರುತ್ತಾ ಸಾಫ್ಟ್ ಆಗಿರುತ್ತಾ ಅಂದ್ರೆ ಎಸ್, ಇಟ್ ಇಸ್ ಮೋರ್ ಹಾರ್ಡ್, ಇಟ್ ಇಸ್ ಮೋರ್ ಹಾರ್ಡ್. ಸೊನೋರಸ್, ಸೌಂಡ್ ನ ಪ್ರೊಡ್ಯೂಸ್ ಮಾಡುತ್ತಾ ಅಂದ್ರೆ ಎಸ್. ಮ್ಯಾಲ್ಯಬಿಲಿಟಿ ಫಾಲೋ ಮಾಡುತ್ತಾ, ಎಸ್. ಡಕ್ಟಿಲಿಟಿ ಫಾಲೋ ಮಾಡುತ್ತಾ, ಎಸ್. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಾ, ಎಸ್. ಸೊ ಕಾಪರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. It can be beaten into thin sheet. It can also be beaten into, that is, we can draw into thin wire ಅಂತ ಹೇಳ್ತೀವಿ. So moving to coin. So what is the property of coin? What is the property of coin ಗೊತ್ತಿರಬೇಕು ನಿಮ್ಗೆ. So property of coin ನೋಡಿದ್ರೆ ಶೈನಿಂಗ್ ಆಗಿರುತ್ತೆ, ಡಲ್ ಆಗಿರುತ್ತೆ ಅಂದ್ರೆ it is shining in nature. So more shining or less shining, it is more shining and it is also more harder in nature. Okay, harder property ನೋಡೋದಾದ್ರೆ more hard in nature. Next, sonorous, drop ಮಾಡಿದ್ರೆ sound produce ಮಾಡುತ್ತೆ. Malleability na, yes, we can beat into thin sheets. We can also convert them into thin wire. Electricity kuda conduct ಮಾಡುತ್ತೆ. So coal ಬಂದ್ರೆ ಏನಾಗುತ್ತೆ, coal, so its visibility ಹೇಗೆ ಕಾಣುತ್ತೆ, it is dull in nature. Hardness ನ ನೋಡೋದಾದ್ರೆ less hard ಇದು. So ಯಾವುದೇ ರೀತಿ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡಲ್ಲ. So no. Malleable no. Coal is not malleable. Ductile ಅಂದ್ರೆ no. So conduct ಮಾಡುತ್ತೆ ಎಲೆಕ್ಟ್ರಿಸಿಟಿನ ಅಂದ್ರೆ coal conduct ಮಾಡಲ್ಲ ಎಲೆಕ್ಟ್ರಿಸಿಟಿನ. ಇದಿಷ್ಟು ಕೂಡ ನೇಚರ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಎಸ್. ಸೊ ನೆಕ್ಸ್ಟ್ ನೋಡಿ, ಈ ಆಕ್ಟಿವಿಟಿ ಬೇಸಿಸ್ ಮೇಲೆ ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳನ್ನ ಕೇಳ್ಬೋದು. ಯಾವ್ದಾದ್ರು ಕೂಡ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಯು ಹ್ಯಾವ್ ಟು ಬಿ ರೆಡಿ ಟು ಆನ್ಸರ್. ಸೊ ನೆಕ್ಸ್ಟ್ ಏನ್ ಕೇಳಿದ್ರೆ ಪೆನ್ಸಿಲ್ ಹೇಗಿರುತ್ತೆ, ಲಸ್ಟ್ರಸ್ ಆಗಿರುತ್ತಾ? ಎಸ್, ಇಟ್ ಹ್ಯಾಸ್ ದ ಶೈನಿಂಗ್ ನೇಚರ್ ಇದೆ. ಓಕೆ, ಹಾರ್ಡಾ ಅಥವಾ ಲೆಸ್ ಹಾರ್ಡ್ ಅಂತ ಕೇಳಿದಾಗ ನೋಡಿದಾಗ ಏನಾಗುತ್ತೆ, ಹಾರ್ಡ್ನೆಸ್ ನೋಡಿದ್ರೆ ಪೆನ್ಸಿಲ್ ನ ಈಸಿಯಾಗಿ ಬ್ರೇಕ್ ಮಾಡಬಹುದು. ಸೊ ಇಟ್ ಇಸ್ ಲೆಸ್ ಹಾರ್ಡ್. ಓಕೆ, ಸೊ
ಸೊ ನೆಕ್ಸ್ಟ್ ನಮ್ಗಿರುವಂತ ಪ್ರಾಪರ್ಟಿ ಏನು, ಥರ್ಡ್ ಪ್ರಾಪರ್ಟಿ ಬಂದು ಸೊ ಫಸ್ಟ್ ಪ್ರಾಪರ್ಟಿ ವಿ ಹ್ಯಾವ್ ವಿಸಿಬಿಲಿಟಿ. ವಿಸಿಬಿಲಿಟಿ ಇದೆ ನೋಡಿ, ವಿಸಿಬಿಲಿಟಿಗೆ ನಾನು ಏನ್ ಅಂತ ಬರ್ದೆ, ವಿಸಿಬಿಲಿಟಿ ಶೈನಿಂಗ್ ನೇಚರ್, ಸೊ ಲೆಸ್ ಹಾರ್ಡ್ ಅಂತ ಬರ್ದಿದ್ದೀನಿ. ಅಂಡ್ ದೆನ್ ವಿ ಹ್ಯಾವ್ ಏನು ಸೊನೋರಿಸಿಟಿ. ಸೊ ಸೊನೋರಸ್ ಅಂದ್ರೆ ಇದು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಾ ಅಂದ್ರೆ ಡಸ್ ನಾಟ್ ಪ್ರೊಡ್ಯೂಸ್ ಮೋರ್ ಸೌಂಡ್. ಸೊ ಪೆನ್ಸಿಲ್ ನ ಟಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೊ ನೋ ಅಂತ ಬರೀರಿ. ಅಂಡ್ ದೆನ್ malleability, we cannot make into thin sheet, we cannot make into thin wire. Okay, pencil tip ಬಗ್ಗೆ ಮಾತಾಡ್ತಾ ಇದೀನಿ. ಸೊ ಟಿಪ್ ಅಂದ್ರೆ ಏನು, ಟಿಪ್ ಇಸ್ ನಥಿಂಗ್ ಬಟ್ ಗ್ರಾಫೈಟ್. ಅರ್ಥ ಆಯ್ತಾ, ಟಿಪ್ ಇಸ್ ನಥಿಂಗ್ ಬಟ್ ಗ್ರಾಫೈಟ್. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಾ ಅಂದ್ರೆ ಎಸ್, ಇಟ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಹೇಗಿರುತ್ತೆ ಆನ್ಸರ್ ಮಾಡಿ ನೋಡೋಣ. ಹೌ ಇಸ್ ಅಲ್ಯೂಮಿನಿಯಂ? ಅಲ್ಯೂಮಿನಿಯಂ ಇಸ್ ಹ್ಯಾವಿಂಗ್ ದ ಶೈನಿಂಗ್ ನೇಚರ್. ಸೊ ಹಾರ್ಡ್ ಆರ್ ಮೋರ್ ಹಾರ್ಡ್ ಆರ್ ಲೆಸ್ ಹಾರ್ಡ್ ಅಂತ ಕೇಳಿದ್ರೆ ಇಟ್ ಇಸ್ ಮೋರ್ ಹಾರ್ಡ್ ಇನ್ ನೇಚರ್, ಅದು ಗೊತ್ತಿರಬೇಕು. Does it produces a sound? Yes, it produces the sound. And can we convert into the property of malleability? Yes, it can be converted into the property of malleability, and also it can be converted into the property of ductility, and also it can conduct the electricity. Okay, so idu second activity related questions agide. Illi yavadandru question kelbodu nimge. So you have to be ready to answer for any question which has been asked in the examination related to this. So related to this ene question kelidru nimge answer madake ಗೊತ್ತಿರಬೇಕು. Okay, ಸೊ ನೆಕ್ಸ್ಟ್ ಇಲ್ಲಿ ಲಿಸ್ಟ್ ದ ಐಟಮ್ಸ್ ವಿಚ್ ಹ್ಯಾವ್ ದ ಸಿಮಿಲರ್ ಕ್ಯಾರೆಕ್ಟರ್ಸ್ ಅಂತ ಕೇಳ್ತಾ ಇದ್ದಾರೆ. ನಾವು ಒಂದಷ್ಟು ಕ್ಯಾರೆಕ್ಟರ್ಸ್ ನ ಮೆಟೀರಿಯಲ್ಸ್ ನ ನೋಡ್ತಾ ಬಂದ್ವಿ ಅಲ್ವಾ ಇವಾಗ. ಸೊ ಯು ಹ್ಯಾವ್ ಸೋ ಮೆನಿ ಮೆಟೀರಿಯಲ್ಸ್ ಹಿಯರ್. ಸೊ ಒಂದಷ್ಟು ಮೆಟೀರಿಯಲ್ಸ್, ಯಾವ್ದಾವ್ದು ಮೆಟೀರಿಯಲ್ಸ್ ಗೆ ಸೇಮ್ ಪ್ರಾಪರ್ಟಿ ಇದೆ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಏನಿಲ್ಲ ನೋಡಿ, ಚಾರ್ಕೋಲ್ ಅಂಡ್ ಕೋಲ್ಗೆ ಏನಾಗಿದೆ, ಸೇಮ್ ಪ್ರಾಪರ್ಟಿ ಇದೆ. ಕಾಪರ್ಗೆ, ಕಾಯಿನ್ಗೆ, ಐರನ್ ನೇಲ್ಗೆ ಸೇಮ್ ಪ್ರಾಪರ್ಟಿ ಇದೆ. ಅಂಡ್ ಆಲ್ಸೋ ದ ಅಲ್ಯೂಮಿನಿಯಂಗೂ ಕೂಡ ಸೇಮ್ ಪ್ರಾಪರ್ಟಿ ಇದೆ, ರೈಟ್. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಲಿಸ್ಟ್. ಸೊ ಲಿಸ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಗ್ರೂಪ್ ವೈಸ್ ನಾವು ಲಿಸ್ಟ್ ಮಾಡಬಹುದು. ಸೊ ಗ್ರೂಪ್ ವೈಸ್ ಲಿಸ್ಟ್ ಮಾಡಿದಾಗ ಲೆಟ್ ಅಸ್ ಮೇಕ್ ಇಟ್ ಆಸ್ ಗ್ರೂಪ್ 1. ಗ್ರೂಪ್ 1 ಅಂತ ಮಾಡಿದಾಗ ಗ್ರೂಪ್ 1 ಅಲ್ಲಿ ಏನೇನಿತ್ತು, ಐ ವಿಲ್ ರೈಟ್ ದ ಸಿಂಬಲ್ಸ್ ಆಫ್ ಇಟ್. ಸಿಂಬಲ್ಸ್ ಬರ್ತೀನಿ ನೋಡ್ಕೊಳ್ಳಿ. ಕಾಪರ್ ಇದೆ ನಮ್ಗೆ, ಐರನ್ ನೇಲ್ ಅಂದ್ರೆ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ FE, ಐರನ್ ನೇಲ್ ಇದೆ. ಕಾಯಿನ್ ಇದೆ, ಸೊ ಕಾಯಿನ್ ಇದೆ. ಅಂಡ್ ವಿ ಹ್ಯಾವ್ ಅಲ್ಯೂಮಿನಿಯಂ, AL ಅಂದ್ರೆ ಅಲ್ಯೂಮಿನಿಯಂ ಅಂತ, ಸೊ ಅಲ್ಯೂಮಿನಿಯಂ ಇದೆ. ಅಂಡ್ ಆಲ್ಸೋ ವಿ ಹ್ಯಾವ್ ಸಮ್ ಅದರ್ ಮೆಟೀರಿಯಲ್ಸ್. ಆಲ್ ದೀಸ್ ಆರ್ ಹ್ಯಾವಿಂಗ್ ದ ಸೇಮ್ ನೇಚರ್. ಸೊ ವೆರಾಸ್ ಚಾರ್ಕೋಲ್ ಏನಾಗಿದೆ, ಗ್ರೂಪ್ 2 ನಾವ್ ಏನ್ ಹಾಕ್ಬಹುದು, ಗ್ರೂಪ್ 2 ನಲ್ಲಿ ಚಾರ್ಕೋಲ್. ಚಾರ್ಕೋಲ್ ಮತ್ತೆ ಕೋಲ್ ಏನಾಗಿದೆ, ಚಾರ್ಕೋಲ್ ಅಂಡ್ ಕೋಲ್. ಚಾರ್ಕೋಲ್ ಮತ್ತೆ ಕೋಲ್ಗೆ ಏನಾಗಿದೆ, ದೇ ಹ್ಯಾವ್ ದ ಸಿಮಿಲರ್ ಪ್ರಾಪರ್ಟಿ. ಸೊ ಕನ್ಕ್ಲೂಷನ್ ಏನ್ ಹೇಳ್ಬೋದು ನಾವಿಲ್ಲಿ, ಸಿ ದ ಮೆಟೀರಿಯಲ್ಸ್ ವಿಚ್ ಆರ್ ಹಾರ್ಡ್, ವಿಚ್ ಆರ್ ಲಸ್ಟ್ರಸ್, ವಿಚ್ ಆರ್ malleable, which are ductile, which are sonorous, they are all the good conductors of electricity. Okay, they are all called as metals. What do we call them as? So first set of ಇಲ್ಲಿರುವಂತ ಎಲಿಮೆಂಟ್ಸ್ ಅನ್ನ ಅಥವಾ ಆಬ್ಜೆಕ್ಟ್ಸ್ ಅನ್ನ ಅಥವಾ ಸಬ್ಸ್ಟೆನ್ಸಸ್ ಅನ್ನ ನಾವೇನಂತ ಹೇಳ್ತೀವಿ, we will call them as metals because they are luster, they are having malleability property. ಸೊ ಎಲ್ಲ ಪ್ರಾಪರ್ಟಿ ಇರೋದ್ರಿಂದ ನಾವು ಇದನ್ನೆಲ್ಲ ಮೆಟಲ್ಸ್ ಅಂತ ಹೇಳಿ ಕರಿತೇವೆ. whereas coal and charcoal ಏನಾಗಿದೆ, they do not have all these properties. So what can we call them as? We can call them as the non-metals. We can call them as non-metals. Non-metals ಅಂತ ಹೇಳ್ತೀವಿ because they are the allotropes of carbon, ಅಂದ್ರೆ ಡಿಫರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್. ಇದು ಚಾರ್ಕೋಲ್ ಮತ್ತೆ ಕೋಲ್ ಏನಿದೆ, ದೇ ಬೋತ್ ಆರ್ ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್, ಅದು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಈ ಆಕ್ಟಿವಿಟಿ ರಿಲೇಟೆಡ್ ಕ್ವಶನ್ ಕೂಡ ನಿಮ್ಗೆ ಕೇಳಬಹುದು. ಸೊ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಏನ್ ಕೇಳಿದ್ದಾರೆ, ಕ್ರಿಯೇಟ್ ಎ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಕ್ರಿಯೇಟ್ ಎ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬೇಸ್ಡ್ ಆನ್ ದ ಕರೆಂಟ್ ಫ್ಲೋ, ಕ್ಲಾಸಿಫೈ ದ ಐಟಮ್ಸ್ ಅಂತ ಕೇಳ್ತಾರೆ. ಇಲ್ಲಿ ನೋಡಬಹುದು, ನಿಮ್ಗೆ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ಏನಾಗಿದೆ, ಇಟ್ ಇಸ್ ರೆಪ್ರೆಸೆಂಟಿಂಗ್ ದ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇದರಲ್ಲಿ ಏನೇನ್ ಆಬ್ಜೆಕ್ಟ್ಸ್ ನೋಡಿ, ನೀವು ನೋಡಬಹುದು ಬೇಸ್ಡ್ ಆನ್ ದ ಕರೆಂಟ್ ಫ್ಲೋ ಕ್ಲಾಸಿಫೈ ದ ಐಟಮ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ ಫಸ್ಟ್ ಕಾಲಮ್ ಅಲ್ಲಿ, ಸೆಕೆಂಡ್ ಕಾಲಮ್ ಅಲ್ಲಿ ಕಂಡಕ್ಟಿವಿಟಿ, ಕಂಡಕ್ಟ್ ಮಾಡುತ್ತಾ ಕಂಡಕ್ಟ್ ಮಾಡಲ್ವಾ, ಕನ್ಕ್ಲೂಷನ್ ಏನು ಅಂತ ಕೊಟ್ಟಿದ್ದಾರೆ. ಕನ್ಕ್ಲೂಷನ್ ಅಂದ್ರೆ ಏನು, ವೆದರ್ ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆರ್ ಬ್ಯಾಡ್ ಕಂಡಕ್ಟರ್, ಯು ಹ್ಯಾವ್ ಟು ಐಡೆಂಟಿಫೈ ವೆದರ್ ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆರ್ ಬ್ಯಾಡ್ ಕಂಡಕ್ಟರ್, ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಐರನ್ ನೇಲ್ ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಾ ಅಂದ್ರೆ ಎಸ್, ಇಟ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ. ನಾನು ಸಿ ಅಂತ ಬರೀತೀನಿ, ದಟ್ ಈಸ್ ನಥಿಂಗ್ ಬಟ್ ಕಂಡಕ್ಟಿವಿಟಿ ಅಥವಾ ಕಂಡಕ್ಟರ್ ಅಂತ ನೀವು ತಿಳ್ಕೊಳ್ಬಹುದು. ಓಕೆ, ಇಟ್ಸ್ ಅ ಗುಡ್ ಕಂಡಕ್ಟರ್. ಸೊ ಐರನ್ ನೇಲ್ ಇಸ್ ಅ ಗುಡ್ ಕಂಡಕ್ಟರ್. ಸೊ ಏನ್ ಬರೀತೀರಾ ಇಲ್ಲಿ ಕನ್ಕ್ಲೂಷನ್, ಇಟ್ ಇಸ್ ಅ ಗುಡ್ ಕಂಡಕ್ಟರ್. ಸೊ ಗುಡ್ ಕಂಡಕ್ಟರ್, ನಾನು ಗುಡ್ ಸಿ ಅಂತ ಬರೀತೀನಿ, ಗುಡ್ ಕಂಡಕ್ಟರ್ ಅಂತ ಅರ್ಥ. ಚಾರ್ಕೋಲ್ ಏನಾಗುತ್ತೆ, ಇಟ್ ಈಸ್ ಡಸ್ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ನೋ. ಸೊ ಇಟ್ ಇಸ್ ಏನಾಗುತ್ತೆ, ನಾನ್ ಕಂಡಕ್ಟರ್, ನಾನ್ ಸಿ ಅಂತ ಬರೀತೀನಿ, ಇಟ್ಸ್ ಅ ನಾನ್ ಕಂಡಕ್ಟರ್. ನಾನ್ ಕಂಡಕ್ಟರ್ ಅಂದ್ರೆ ಏನಾಗುತ್ತೆ ಇಲ್ಲಿ, ಇಟ್ ಇಸ್ ಅ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಪುವರ್ ಕಂಡಕ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಪರ್ ಏನಾಗುತ್ತೆ, ಕಾಪರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಇಟ್ಸ್ ಅ ಗುಡ್ ಕಂಡಕ್ಟರ್. ಸೊ ನಾವೇನ್ ಮಾಡ್ತೀವಿ, ಗುಡ್ ಕಂಡಕ್ಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇದು ಕಂಡಕ್ಟ್ ಮಾಡುತ್ತಾ ಇಲ್ವಾ ಅಂತ ಬರೀಬೇಕು ಕನ್ಕ್ಲೂಷನ್.
ಗುಡ್ ಕಂಡಕ್ಟರ್ ಪುವರ್ ಕಂಡಕ್ಟರ್ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಎಕ್ಸಾಮ್ಗೆ ಈ ಲೆಸನ್ ಇದೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್ ಎಕ್ಸಾಮ್ಗೆ ಇದೆ. ಅರ್ಥ ಆಗ್ತಿದ್ಯಾ? ನಿಮ್ಗೆ ನಿಮ್ಮ ಒಂದು ಕ್ವಶನ್ ಪೇಪರ್ ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ ಕೂಡ ನಿಮ್ಗೆ ಸಿಲೆಬಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಲರ್ನ್ ದಿಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಕಾಯಿನ್. ಸೊ ವೆದರ್ ದ ಕಾಯಿನ್ ಇಸ್ whether it conducts electricity or not, you have to know. Whether it conducts electricity or not, tell me. Whether the coin conducts electricity or not. So coin is a good conductor, right? So it conducts the electricity. You have to know it conducts the electricity. So what do you write here? It is the good conductor. I just write good C because I have less space here. Okay. Then we have coal. So what is all about coal? When I talk about the coal, it is a not good conductor. So what do you write? You write non-C, which is nothing but non-conductor. Artha agtidyಾ? So whenever it is a non-conductor, what do you write here? You write it as a poor conductor. You write it as a poor conductor. So next we have the pencil tip. So what is pencil tip is all about? Pencil tip is all about the graphite. So graphite is good conductor or bad conductor? Tell me. Graphite is good conductor or bad conductor? It's very important to know. So who will answer? So tell me who will answer. Whether the graphite is good conductor or the poor conductor. What kind of conductor the graphite is? Okay. Yes. The graphite is. So I think few students are answering. So let me check out the name of the students who are answering and I call out their name. Okay. Fine, tell me. Graphite is good conductor or poor conductor? So some are saying poor conductor. So Rohan has answered good. Yes, Rohan, it is right answer. So pencil tip is the good conductor because it is made up of graphite. Graphite in the madidare, so you have to write it as a conductor. So it is a conductor. Okay. So as it is a conductor, so you have to correct the conclusion. It is a good conductor. So moving to aluminium. So aluminium is a good conductor of electricity because it passes the electricity through it. So we write good conductor, and here also in the conclusion we write good C. In this column we have written whether it is conducting the electricity or not. By looking at this column we have written the conclusion whether it is a good conductor or poor conductor. That is what we have written. Clear, right? So now let us go for few questions based on this topic. ಕೆಲವೊಂದು question ಇದೆ based on this topic. Okay. So first question ಕೇಳಿದ್ದಾರೆ, copper wire is wrapped with the plastic why ಅಂತ ಕೇಳಿದ್ದಾರೆ. Copper wire is wrapped with the plastic why. So ಯಾಕೆ ಅಂದ್ರೆ it is because you have to know plastic is a non-conductor of electricity. So copper wire ನಿಮ್ಮ ಮನೆಯಲ್ಲಿ ಬಳಸಿರುವಂತ electrical wires ಇದೆಯಲ್ಲ, so those are called as copper wires. So those copper wires are wrapped with the plastic. ಯಾಕೆ plastic ಇಂದ wrap ಮಾಡಿದ್ದಾರೆ? It is because plastic ಏನಾಗಿದೆ, you have to write the answer. Plastic is a poor conductor, or you can say non-conductor. Better than using poor, you use non-conductor. Okay, plastic is a non-conductor, or we can also say it as an insulator. What we can see? We can say it as an insulator because it does not conduct the electricity. So it is a non-conductor of electricity. That is what you have to write. So insulator andru onde, non-conductor andru onde. You can use any of the word in the examination. Okay. So next, the one more question what they have asked. Let us see. So next again they have given activity 4. List metals and non-metals that you have seen or which you have used anta kelidare. Okay. So you have used lot of metals in day-to-day life. Tumba metals anna use madirtira. So few metals they have given here, pin and aluminium wire. So can anybody tell me two more? Can anybody tell me other two more that is object which you use in day-to-day life? You can start with your breakfast. Breakfast nalli yav metal use ಮಾಡ್ತೀರಾ? Which metal is been used in your breakfast? Tell me quickly. Who will answer? Which metal is been used in the breakfast? Who say the answer? I just call out their name immediately. So which metal is been used in the breakfast? Breakfast nalli yav metal use ಮಾಡ್ತೀರಾ? Iron? Really? Some student is answering iron. Do you use iron? Jagdish has given the right answer. Monisha has also given the right answer. The right answer is steel. We use steel in the during the breakfast time. Okay. And when you are having the breakfast, you can also sit on an object which is made up of the iron substance. So table also we can take. See, anything we can take. I just discussed two here. So pin. What is pin made up of? Pin is made up of a steel substance called steel. Okay. So it is a metal. It is not a non-metal. You have to know it. Next, aluminium wire ಅನ್ನೋದೇನು? Aluminium wire ಅಲ್ಲಿ ಯಾವ metal use ಮಾಡಿರ್ತೀವಿ? Aluminium ಒಂದು wire ಅಲ್ಲಿ we use the metal called as aluminium. So we use the aluminium metal in the aluminium wire. It is not a non-metal, it is a metal. Okay. Next, we are talking about steel.
ಸೊ ಸ್ಟೀಲ್ ಪ್ಲೇಟ್ಸ್ ಅಂತ ಆದ್ರೆ ಆಬ್ಜೆಕ್ಟ್ ಸ್ಟೀಲ್ ಪ್ಲೇಟ್ ಆಗಿದ್ರೆ ಮೆಟಲ್ ಏನಾಗಿರುತ್ತೆ, ಮೆಟಲ್ ವಿಲ್ ಬಿ ಸ್ಟೀಲ್ ಓನ್ಲಿ, ಮೆಟಲ್ ವಿಲ್ ಬಿ ಸ್ಟೀಲ್ ಓನ್ಲಿ. ಓಕೆ, ಇಟ್ ಇಸ್ ನಾಟ್ ಅ ನಾನ್ ಮೆಟಲ್. ಅಂಡ್ ಟೇಬಲ್, ಸೊ ನೀವು ಕುತ್ಕೊಳ್ಳುವಂತ ಟೇಬಲ್ ಏನಾಗಿರುತ್ತೆ, ಇಟ್ ಮೇ ಬಿ ಮೇಡ್ ಅಪ್ ಆಫ್ ಐರನ್ ಆರ್ ಮೇ ಬಿ ಮೇಡ್ ಅಪ್ ಆಫ್ ವುಡ್. ಆಸ್ ವಿ ಆರ್ ಡಿಸ್ಕಸಿಂಗ್ ಮೆಟಲ್, ಇಟ್ ಇಸ್ ಮೇಡ್ ಅಪ್ ಆಫ್ ಐರನ್. ಓಕೆ, so here it is sometimes ಏನಾಗುತ್ತೆ, it is not that mandatory you always have to sit on the iron metal, as it is the table which is made up of the metal iron. Sometimes you can also sit on the table which is made up of plastic, and sometimes you can also sit on the table which is made up of wood also. Okay, depends upon the type of the material which you choose. Okay, so that is what you have to write. So I think ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಅನ್ಕೋತೀನಿ. ಒನ್ ಮೋರ್ ಐ ಕ್ಯಾನ್ ಗಿವ್ ದ ಎಕ್ಸಾಂಪಲ್. ಐ ಕ್ಯಾನ್ ಗಿವ್ ಫ್ಯಾನ್. ಫ್ಯಾನ್ ತಗೊಳ್ಬಹುದು. ದಿ ಫ್ಯಾನ್ ಇಸ್ ಮೇಡ್ ಅಪ್ ಆಫ್ ದ ಐರನ್. ಫ್ಯಾನ್ ಅನ್ನ ಐರನ್ ಇಂದ ಮಾಡಿರ್ತಾರೆ. ಸಮಟೈಮ್ಸ್ ಫ್ಯಾನ್ ಅನ್ನ ಪ್ಲಾಸ್ಟಿಕ್ ಇಂದ ಕೂಡ ಮಾಡಿರ್ತಾರೆ. ಓಕೆ, ಸೊ ಪ್ಲಾಸ್ಟಿಕ್ ಇಸ್ ಅ ನಾನ್ ಮೆಟಲ್, ಐರನ್ ಇಸ್ ಅ ಮೆಟಲ್. ದಟ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಡಿಸೈಡ್ ಇಟ್. ಸೊ ಯಾವ ಆಬ್ಜೆಕ್ಟ್ ನೀವು ತಗೊಂಡಿರ್ತೀರಾ ಆ ಆಬ್ಜೆಕ್ಟ್ ಮೆಟಲ್ ಇಂದ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗಿರುತ್ತಾ, ನಾನ್ ಮೆಟಲ್ ಇಂದನೂ ಕೂಡ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಾ, ಡಿಸೈಡ್ ಇಟ್. ಓಕೆ, so there is another question here. So the question is whether the material is alloy and also shows the conductivity anta kelta idare. Whether the material is alloy and also shows the conductivity anta kelta idare. So what do you write here? See, illi question actually sariyagi frame agilla. Okay, you have to take, so yen kelta idare, whether the material is alloy and also shows the conductivity anta kelta idare. So alloys andre enu? First of all, alloys is nothing but the homogeneous mixture of, alloys is the homogeneous mixture of, ಏನ್ ಹೇಳ್ತೀವಿ alloys ಅಂತ ಅಂದ್ರೆ it is a homogeneous mixture of okay, two or more metals, we say two or more metals or a metal with the non metal ಅಂತ ಹೇಳ್ತೀವಿ. homogeneous mixture of two or more metals or a metal with the non metal, or a metal with the non metal, we call this as, or a metal with a non metal, we call this as first of all alloy. Alloy andre ಏನು ಅಂತ ಗೊತ್ತಿರಬೇಕು, or a metal with the non metal ಅಂತ ಗೊತ್ತಿರಬೇಕು. This is called as alloy. Okay, ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, whether the material ನೀವು ಯೂಸ್ ಮಾಡ್ತಿದ್ರಲ್ಲ ಈ material is alloy and also shows the conductivity ಅಂತ ಕೇಳ್ತಾ ಇದ್ದಾರೆ. of course ಏನಾಗ್ತಾ ಇದೆ ಅಂದ್ರೆ, see for example, see if you take copper and if you also take silicon, so what happens, so these show some kind of conductivity. They show some kind of conductivity. ಕಾಪರ್ ಮತ್ತೆ ಸಿಲಿಕಾನ್ ಏನಾಗುತ್ತೆ, ಕಂಡಕ್ಟಿವಿಟಿ ತೋರಿಸಿದೆ. ಅಂಡ್ ಈ ಕಾಪರ್ ಮತ್ತೆ ಸಿಲಿಕಾನ್ ಅನ್ನ ಏನ್ ಮಾಡ್ತಾರೆ, ದೇ ಆಲ್ಸೋ ಇನ್ಕ್ಲೂಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ದ ಅಲಾಯ್ಸ್. ಸೇ ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಬ್ರಾಸ್, ವಿ ಹ್ಯಾವ್ ಬ್ರಾನ್ಸ್, ಓಕೆ, ವಿ ಹ್ಯಾವ್ ಸಾಲ್ಡರ್, ವಿ ಹ್ಯಾವ್ ಬ್ರಾಸ್, ವಿ ಹ್ಯಾವ್ ಬ್ರಾನ್ಸ್, ವಿ ಹ್ಯಾವ್ ಸೋಲ್ಡರ್, ಆಲ್ ದೀಸ್ ಆರ್ ಅಲಾಯ್ಸ್. ಓಕೆ, ಸಾಲ್ಡರ್ ಅಂದ್ರೆ ನೀವು ನೋಡಿರ್ಬೋದು, ಸಾಲ್ಡರಿಂಗ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಇನ್ ಎಲೆಕ್ಟ್ರಿಕಲ್ ಶಾಪ್. ಓಕೆ, so all these are actually alloys. Alloys andre enagute, it may be the mixture of a metal and a non metal, or the mixture of two or more metals anta heltivi. Okay, so next, which non metal shines in appearance anta kelta idare. idra ಬಗ್ಗೆ ನಾನು ಹೇಳೋದಾದ್ರೆ ಸಿಂಪಲ್ ಆಗಿ ಈ ಕ್ವೆಶ್ಚನ್ ಹೇಗೆ ಹೇಳ್ಬೋದು ಅಂದ್ರೆ, ನೇಮ್ ದ, ಎಕ್ಸಾಮ್ ಅಲ್ಲಿ ಕೇಳ್ಬೋದು, ನೇಮ್ ದ ನಾನ್ ಮೆಟಲ್ which is lustrous in nature ಅಂತ ಕೇಳ್ಬೋದು. ನೇಮ್ ದ ನಾನ್ ಮೆಟಲ್ which is lustrous in nature ಅಂತ ಕೇಳ್ಬೋದು. ಓಕೆ, ಸಿ ಬೇಸಿಕಲಿ ನಾವು ತಿಳ್ಕೊಂಡಿರೋದು ಏನು ಅಂತಂದ್ರೆ, ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಟ್ರಸ್ ಅಂತ ತಿಳ್ಕೊಂಡಿದೀವಿ. ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಟ್ರಸ್ ಅಂತ ಹೇಳಿದೀನಿ ಅಲ್ವಾ. ಸೊ ಇಲ್ಲಿ ನಾನ್ ಮೆಟಲ್ಸ್ ನಾನ್ ಲಸ್ಟ್ರಸ್ ಆಗಿದ್ರೆ, ಸೊ ಯಾವ ನಾನ್ ಮೆಟಲ್ಸ್ಗೆ ಶೈನಿಂಗ್ ನೇಚರ್ ಇದೆ ಅಂತ ನೀವು ಹೇಳ್ಬೇಕು. ಎನಿಬಡಿ ನೋಸ್ ದ ಆನ್ಸರ್? ಓಕೆ, ಎನಿಬಡಿ ನೋಸ್ ದ ಆನ್ಸರ್? ವಿಚ್ ಇಸ್ ದ ನಾನ್ ಮೆಟಲ್ ವಿಚ್ ಹ್ಯಾಸ್ ದ ಶೈನಿಂಗ್ ಸರ್ಫೇಸ್? ಸೊ ಓಕೆ ಫೈನ್, ಲೆಟ್ ಮಿ ಟೆಲ್ ಯು ಆನ್ಸರ್. ಐ ಡೋಂಟ್ ವಾಂಟ್ ಟು ಮೇಕ್ ಯು ವೇಟ್. So we have iodine. Iodine is a non-metal. Remember, iodine is a non-metal, and this iodine is having the lustrous in nature. It is lustrous in nature. Iodine is a non-metal and it is lustrous in nature. So Jagdish, Suresh and Radha has answered. Fine. So moving to next question. See, is any metal is present in the liquid form in its room temperature anta kelta idare. So is any metal is liquid in form anta. Actually ಈ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ನಲ್ಲಿ ಕೆಲವೊಂದು ಕ್ವೆಶನ್ಸ್ ಏನಾಗಿದೆ ಅಂದ್ರೆ, ಪ್ರಾಪರ್ ಆಗಿ ಸೆಂಟೆನ್ಸ್ ಫ್ರೇಮ್ ಆಗಿಲ್ಲ. ಇಲ್ಲಿ ಈಸ್ ಎನಿ ಮೆಟಲ್ ಇನ್ ಲಿಕ್ವಿಡ್ ಫಾರ್ಮ್ ಅಂತ ಕೇಳಿದ್ದಾರೆ. ಬಟ್ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ನೇಮ್ ದ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಕೇಳಿದ್ದಾರೆ. So Rohan has given the right answer, followed by Radha, Monisha and Pratibha has given the right answer. So the right answer is the mercury. Okay, mercury is the metal which is liquid at room temperature. Okay, it is liquid at room temperature and it is a metal. You should know about this. Okay,
ಸೊ ಅದರಿಂದ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ ಸಾಲಿಡ್ ಅಂತ ಹೇಳ್ತೀವಿ. ನಾಟ್ ಆಲ್ ದ ಮೆಟಲ್ಸ್ ಆರ್ ಸಾಲಿಡ್ ಇನ್ ನೇಚರ್. Okay, so the next, let us go for next question. Which is the hardest non-metal anta kelta idare? Which is the hardest non-metal? Anybody know? Do you know which is the hardest non-metal? If anybody know which is the hardest non-metal, you can tell me. Okay, so Ramdev has given the right answer. Correct, exactly. The right answer is diamond. Diamond is called as the hardest non-metal. I'll tell you children, see, ಆಕ್ಚುಲಿ ಕಾರ್ಬನ್ ಇಸ್ ಅ ನಾನ್ ಮೆಟಲ್. ಕಾರ್ಬನ್ ಅನ್ನೋದು ಒಂದು ನಾನ್ ಮೆಟಲ್ ಆಗಿದೆ. ಅರ್ಥ ಆಗ್ತಿದ್ಯಾ? ತಿಳ್ಕೊಳ್ಳಿ, ಕಾರ್ಬನ್ ಅನ್ನೋದು ಒಂದು ನಾನ್ ಮೆಟಲ್ ಆಗಿದೆ. ಈ ಕಾರ್ಬನ್ಗೆ ಅಲ್ಲೋಟ್ರೋಪ್ಸ್ ಫಾರ್ಮ್ಸ್ ಇದೆ. ಅಲ್ಲೋಟ್ರೋಪ್ಸ್ ಅಂದ್ರೆ ಏನು? ಅಲ್ಲೋಟ್ರೋಪ್ಸ್ ಇಸ್ ನಥಿಂಗ್ ಬಟ್ ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಅಲ್ಲೋಟ್ರೋಪ್ಸ್ ಇದೆ ಕಾರ್ಬನ್ಗೆ ಅಂದ್ರೆ, ಕಾರ್ಬನ್ ಹ್ಯಾಸ್ ಅನ್ ಅಲ್ಲೋಟ್ರೋಪ್. ಸೊ ಕೋಲ್ ಇಸ್ ಅನ್ ಅಲ್ಲೋಟ್ರೋಪ್ ಆಫ್ ಕಾರ್ಬನ್. ಡೈಮಂಡ್ ಇಸ್ ಅನ್ ಅಲ್ಲೋಟ್ರೋಪ್ ಆಫ್ ಕಾರ್ಬನ್. ಡೈಮಂಡ್ ಇಸ್ ಅನ್ ಅಲ್ಲೋಟ್ರೋಪ್ ಆಫ್ ಕಾರ್ಬನ್ ಅಂಡ್ ಗ್ರಾಫೈಟ್ ಇಸ್ ಅನ್ ಅಲ್ಲೋಟ್ರೋಪ್ ಆಫ್ ಕಾರ್ಬನ್. Graphite is an allotrope of carbon. ಇದು ಮೂರು ಕೂಡ ಏನಾಗಿದೆ? All these three are the different forms of carbon. Okay na? So coal ಏನಾಗಿದೆ? So this is not a good conductor of electricity, whereas the graphite is a good conductor of electricity. But coal is soft in nature. What about diamond? Diamond is the hardest substances ever known in the nature. Diamond ಅನ್ನೋದು ಏನಾಗಿದೆ? ನೇಚರ್ ಅಲ್ಲೇ ಇರುವಂತ ಒಂದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಅರ್ಥ ಆಗ್ತಿದ್ಯಾ? So that is the reason you have to know. See, being all these are carbon, coal is carbon, diamond is carbon, graphite is carbon, but due to the different arrangement, ಈ ಕೋಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಕಾರ್ಬನ್ ಅರೇಂಜ್ಮೆಂಟೇ ಬೇರೆ ರೀತಿ ಇರುತ್ತೆ. ಗ್ರಾಫೈಟ್ ಅಲ್ಲೇ ಕಾರ್ಬನ್ ನ ಅರೇಂಜ್ಮೆಂಟ್ ಬೇರೆ ರೀತಿ ಇರುತ್ತೆ. ಈ ಅರೇಂಜ್ಮೆಂಟ್ ಬೇರೆ ರೀತಿ ಇರೋದ್ರಿಂದ ಕಾರ್ಬನ್ ನ ಒಂದು ಮಾಲಿಕ್ಯೂಲ್ಸ್ ನ ಮಧ್ಯೆ ಇರುವಂತ ಒಂದು ಬಾಂಡಿಂಗ್ ನ ಮೇಲೆ ಏನಾಗುತ್ತೆ, ಯಾವ ಸಬ್ಸ್ಟೆನ್ಸ್ ಹಾರ್ಡ್ ಆಗಿದೆ, ಯಾವುದು ಹಾರ್ಡ್ ಆಗಿಲ್ಲ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಒನ್ ಸಚ್ ಮೆಟಲ್ ವಿಚ್ ಇಸ್ ಹಾರ್ಡೆಸ್ಟ್ ನಾನ್ ಮೆಟಲ್. ನಾನ್ ಮೆಟಲ್ ಯಾಕೆ? ಕಾರ್ಬನ್ ಇಸ್ ಅ ನಾನ್ ಮೆಟಲ್. Right, so one such hard that is non-metal which is hard in nature anta ಹೇಳಿದಾಗ we always have to choose the diamond. Diamond is the hardest one. So let us now go for next. There is another column. So activity 5 ಹೇಳಿದ್ದಾರೆ ಇಲ್ಲಿ. activity 5 ನಲ್ಲಿ ನಾವು ಏನು ತಿಳ್ಕೊಳ್ತಾ ಇದೀವಿ ಅಂದ್ರೆ, you can observe here. See, some of the features are given in the following table. List the differences in the properties of metals and non-metals based on the characteristics ಅಂತ ಕೇಳ್ತಾ ಇದ್ದಾರೆ. ಸೊ ತುಂಬಾ ಈಸಿ. ಸೊ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕೊಟ್ಟಿದ್ದಾರೆ, ಫಿಸಿಕಲ್ ಪ್ರಾಪರ್ಟೀಸ್ ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಬೇಸ್ಡ್ ಆನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಈ ಟೇಬಲ್ ನ ಪ್ರಿಪೇರ್ ಮಾಡಿದ್ದಾರೆ. ಈಗ ಮೆಟಲ್ಸ್ ಏನಾಗಿದೆ, ಲಸ್ಟರ್ ಆಗಿದ್ರೆ ಎಸ್ ಅಂತ ಬರೀರಿ. ಸೊ ನಾನ್ ಲಸ್ಟರ್ ಅಲ್ಲ ಅಂದ್ರೆ ನೋ ಅಂತ ಬರೀರಿ. ಸೊ ಮೆಟಲ್ ಏನಾಗಿದೆ, ಲಸ್ಟ್ರಸ್ ಅಂದ್ರೆ ಎಸ್ ಇಟ್ ಈಸ್ ಲಸ್ಟ್ರಸ್ ಇನ್ ನೇಚರ್. ನಾನ್ ಮೆಟಲ್ಸ್ ಏನಾಗಿದೆ, ದೇ ಆರ್ ನಾನ್ ಲಸ್ಟ್ರಸ್, ನೋ ಅಂತ ಬರೀರಿ, ನಾನ್ ಲಸ್ಟ್ರಸ್. ಆರ್ ಇಫ್ ಯು ವಾಂಟ್ ಯು ಕ್ಯಾನ್ ಕಂಪ್ಲೀಟ್ಲಿ ರೈಟ್ ನಾನ್ ಲಸ್ಟ್ರಸ್ ಅಂತ ಕೂಡ ಬರಿಬಹುದು. ಇಟ್ಸ್ ಯುವರ್ ಚಾಯ್ಸ್. ಓಕೆ, ನೆಕ್ಸ್ಟ್ ಹಾರ್ಡ್ ಅಂತ ಹೇಳಿದಾಗ ಎಸ್ ಮೆಟಲ್ಸ್ ಆರ್ ಹಾರ್ಡ್ ಇನ್ ನೇಚರ್, ನಾನ್ ಮೆಟಲ್ಸ್ ಆರ್ ಸೊ ನಾಟ್ ಹಾರ್ಡ್ ಇನ್ ನೇಚರ್, ಸೊ ನೋ ಅಂತ ಬರೀರಿ. ಓಕೆ, ನೆಕ್ಸ್ಟ್ ಮೆಟಲ್ಸ್ ಆರ್ ಡಕ್ಟೈಲ್, ಎಸ್ ಮೆಟಲ್ಸ್ ಆರ್ ಮ್ಯಾಲೆಬಲ್, ಎಸ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಎಸ್ ಅಂಡ್ ಮೆಟಲ್ಸ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ, ಎಸ್ ಎಲ್ಲದಕ್ಕೂ ಎಸ್. ಯಾಕೆಂದ್ರೆ ಆಲ್ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್. ಹೌದಲ್ವಾ? ಎಸ್. ವಾಟ್ ಅಬೌಟ್ ದಿಸ್ ಕಾಲಮ್? In this column everything is no, because all these are the non-metals. All these are the non-metals. Non-metals are non-ductile, non-metals are non-malleable, non-metals are poor conductors of heat and electricity. Poor anta baribeku, bad anta baribardu. Yake andre carbon being a non-metal is one of the allotrope of carbon. So called graphite is what? It conducts the electricity. Artha agtidya? So it is poor conductor of electricity and also poor conductor of heat. Okay, so next kelidare ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್, ಯೂಸ್ ಆಫ್ ಮೆಟಲ್ ಅಂಡ್ ಆಲ್ಸೋ ನಾನ್ ಮೆಟಲ್ ಅಂತ ಕೇಳಿದ್ದಾರೆ. ಸೊ ಯೂಸ್ ಆಫ್ ಮೆಟಲ್ ಅಂಡ್ ನಾನ್ ಮೆಟಲ್ ಕೇಳಿದ್ದಾರೆ. ನೋಡಿ ಇಲ್ಲಿ ಮೆಟಲ್ ಕೊಟ್ಟಿದ್ದಾರೆ, ಗೋಲ್ಡ್. ಏನಿದ್ರ ಯೂಸ್ ಅಂತ ನೀವು ಇಲ್ಲಿ ಆಪೋಸಿಟ್ ಅಲ್ಲಿ ಬರಿಬೇಕಾಗತ್ತೆ. ಓಕೆ, ಸೊ ಗೋಲ್ಡ್ ನ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಫಾರ್ ಆರ್ನಮೆಂಟಲ್ ಪರ್ಪಸ್. ಗೋಲ್ಡ್ ಈಸ್ ಯೂಸ್ಡ್ ಫಾರ್ ದ ಆರ್ನಮೆಂಟಲ್ ಮೇಕಿಂಗ್ ಅಥವಾ ಆರ್ನಮೆಂಟಲ್ ಪರ್ಪಸ್. ಈಗ ನೀವು ಆನ್ಸರ್ ಮಾಡಿ. ಲೆಟ್ ಇಸ್ ಯು ಗೈಸ್ ಆನ್ಸರ್ ನಾವು. ಎಲೆಕ್ಟ್ರಿಕಲ್ ವೈರ್ ನಲ್ಲಿ ಯಾವ ಮೆಟಲ್ ಯೂಸ್ ಮಾಡಿರ್ತಾರೆ? ಎಲೆಕ್ಟ್ರಿಕಲ್ ವೈರ್ ನಲ್ಲಿ ಯಾವ ಮೆಟಲ್ ಯೂಸ್ ಮಾಡ್ತಾರೆ? ನೇಮ್ ದ ಮೆಟಲ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕಲ್ ವೈರ್ಸ್. Name the metal used in the electrical wires. So Radha has given the first right answer, copper. So followed by Rohan also has given the right answer, followed by Ningappa. You can observe here, see, not only the copper, along with the copper, aluminium also can be suggested in the electrical wires. But copper is cheaper compared to aluminium, so they use copper in the electrical wires. Okay, not iron. They don't use iron to prepare the electrical wires. Okay, so to manufacture electrical wires, they either use copper or they use aluminium.
ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿ. ಇನ್ ದ ರೂಫ್ ಆಫ್ ದ ಹೌಸಸ್, ರೂಫ್ ಅನ್ನ ಒಂದು ಈ ಹೌಸ್ ಅನ್ನ ರೂಫ್ ಮಾಡಿರ್ತಾರೆ ಅಲ್ವಾ ಈ ರೀತಿ, ಈ ರೂಫ್ ಅನ್ನ ಯಾವ್ದ್ರಿಂದ ಮಾಡಿರ್ತಾರೆ, in which by using which metal they manufacture the roofs, you have to write. So the roof of the houses are made by either they manufacture by using the iron, Fe ಅಂದ್ರೆ iron ಅಂತ ಅರ್ಥ, and it is also been manufactured by using the aluminum. ಓಕೆ, ಸೊ ಈಗ ಅಲ್ಯೂಮಿನಿಯಂ ಮೆಟಲ್ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಯೂಸ್ ಇದೆ ಅಲ್ಯೂಮಿನಿಯಂ ಅಂತ ಹೇಳಿದ್ರೆ, ಸೊ ನೌ ದಟ್ ವಿ ಹ್ಯಾವ್ ಅಂಡರ್ಸ್ಟುಡ್, ಈಗ ತಾನೇ ನನಗೆ ಹೇಳಿದೆ ಎಲೆಕ್ಟ್ರಿಕಲ್ ವೈರ್ ಅಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಯು ಕ್ಯಾನ್ ರೈಟ್ ದಟ್ ಒನ್ ಆಫ್ ದ ಯೂಸ್ ವಿಚ್ ಇಸ್ ಆಲ್ರೆಡಿ ಗಿವನ್ ಇಯರ್. ಎಲೆಕ್ಟ್ರಿಕ್ ವೈರ್ಸ್ ಅಂತ ನೀವು ಯೂಸ್ ಮಾಡಬಹುದು, ಎಲೆಕ್ಟ್ರಿಕಲ್ ವೈರ್ಸ್. ಓಕೆ, ಅಲ್ಯೂಮಿನಿಯಂ ನ ಫಾಯಿಲ್ ಯೂಸ್ ಮಾಡ್ತಾರೆ, ಫಾಯಿಲ್. ಸೊ ಫಾಯಿಲ್ ಮೇಕಿಂಗ್ ಗೆ ಯೂಸ್ ಮಾಡ್ತಾರೆ. ಯು ಹ್ಯಾವ್ ಸೀನ್ ದ ಚಾಕ್ಲೇಟ್ ಪೇಪರ್ಸ್ ಅಂಡ್ ಆಲ್ಸೋ ದ ಫುಡ್ wrappers which is been made up of aluminum foils. Okay, because it keeps the food very hot. So next, bells of temple, which metal is being used? Bells of temple, ನೋಡೋಣ ಯಾರು ಆನ್ಸರ್ ಹೇಳ್ತೀರಾ. bells of temple is made up of which metal? bells of temple is made up of which metal ಅಂತ ಕೇಳ್ತಾ ಇದೀನಿ ನಾನು ನಿಮ್ಗೆ. let me see who will answer. So many are answering iron, many of you are answering steel, so if you are answering copper and bronze. Okay, fine. See ಏನಂದ್ರೆ ಈ bells of bell of what is that, the temple ಅಥವಾ bells of temple ಅಂತ ನನಗೆ ಏನ್ ಹೇಳ್ತಾ ಇದೀನಿ, ಆಕ್ಚುಲಿ ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಒನ್ ಸಿಂಗಲ್ ಮೆಟಲ್. ಓಕೆ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಮೆಟಲ್ಸ್, ಅಲಾಯ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ನಾವ್ ಯೂಸ್ ಮಾಡೋಂಥದ್ದು ಲೆಡ್ ಯೂಸ್ ಮಾಡ್ತೀವಿ, ಬೇಸಿಕಲಿ ಕಾಪರ್ ಯೂಸ್ ಮಾಡ್ತೀವಿ, ಐರನ್ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ನಾವ್ ಏನ್ ಮಾಡ್ತೀವಿ, ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ. ಸೊ ದ ಬೆಲ್ ಆಫ್ ಟೆಂಪಲ್ ಇಸ್ ಮೇಡ್ ಅಪ್ ಆಫ್ ಮಿಕ್ಸ್ಚರ್ ಆಫ್ ಮೆಟಲ್ಸ್. ದೇರ್ ಆರ್ ಆಲ್ಸೋ ಫ್ಯೂ ಅದರ್ ಮೆಟಲ್ಸ್ which is also been used in this. So few I have named here. ಅರ್ಥ ಆಗ್ತಿದೆಲ್ಲ? ಸೊ ನೆಕ್ಸ್ಟ್ ನಿಮ್ಗೆ ಏನಾಗಿದೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಯು ಶುಡ್ ನೋ ದ ಸಬ್ಸ್ಟೆನ್ಸಸ್ ಆರ್ ಕ್ಲಾಸಿಫೈಡ್ ಆಸ್ ಆಸಿಡ್, ಬೇಸಸ್ ಅಂಡ್ ನ್ಯೂಟ್ರಲ್ ಡಿಪೆಂಡಿಂಗ್ ಆನ್ ದರ್ ಕೆಮಿಕಲ್ ನೇಚರ್. ಸೊ ನೆಕ್ಸ್ಟ್ ಈಗ ನಾವು ಮೆಟಲ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಸೆಕೆಂಡ್ಲಿ ನಾವ್ ಏನ್ ತಿಳ್ಕೊಳ್ತಾ ಇದೀವಿ, ಸಬ್ಸ್ಟೆನ್ಸಸ್ ಆರ್ ಕ್ಲಾಸಿಫೈಡ್ ಆಸ್ ಆಸಿಡ್, ಬೇಸಸ್ ಅಂಡ್ ನ್ಯೂಟ್ರಲ್ ಡಿಪೆಂಡಿಂಗ್ ಆನ್ ದರ್ ಕೆಮಿಕಲ್ ನೇಚರ್. ಓಕೆ, indicators are used to check the chemical nature of the substances. So litmus is one among them, and there are two colors of litmus, one is red and blue. Acid turns the blue litmus red and bases turns the red litmus blue. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ನಿಮ್ಮ ಹತ್ರ ಒಂದು ಬೀಕರ್ ಇದೆ ಅನ್ಕೊಳ್ಳಿ. ಈಗ ಒಂದು ಬೀಕರ್ ಇದೆ, ಈ ಬೀಕರ್ ಅಲ್ಲಿ ಸೊಲ್ಯೂಷನ್ ಎ ಇದೆ. ನಾನು ಕ್ವಶನ್ ಕೇಳ್ತಾ ಇದೀನಿ ಈಗ, ಅಲಾಂಗ್ ವಿತ್ ಎಕ್ಸ್ಪ್ಲನೇಷನ್ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಈ ಬೀಕರ್ ಅಲ್ಲಿ ಸೊಲ್ಯೂಷನ್ ಎ ಇದೆ. ಇನ್ನೂ ಒಂದು ಬೀಕರ್ ಇದೆ ನಿಮ್ಗೆ ಇಲ್ಲಿ, ಈ ಬೀಕರ್ ಅಲ್ಲಿ ಸೊಲ್ಯೂಷನ್ ಬಿ ಇದೆ. ನಿಮ್ಗೆ ಯಾವ ಸೊಲ್ಯೂಷನ್ ಅಂತ ನಾನು ಹೇಳಲ್ಲ ಈಗ. ಓಕೆ, ಈ ಬೀಕರ್ ಎ ನಲ್ಲಿರುವಂತ ಸೊಲ್ಯೂಷನ್ ಅಲ್ಲಿ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ಡಿಪ್ ದ ರೆಡ್ ಲಿಟ್ಮಸ್ ಪೇಪರ್. ಸೊ ಬೀಕರ್ ಎ ನಲ್ಲಿರುವಂತ ಸೊಲ್ಯೂಷನ್ ಗೆ ನಾನು ಏನ್ ಮಾಡ್ತಾ ಇದೀನಿ, ಐ ಆಮ್ ಡಿಪ್ಪಿಂಗ್ ದ ರೆಡ್ ಲಿಟ್ಮಸ್ ಪೇಪರ್. ರೆಡ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡ್ತಾ ಇದೀನಿ. ಸೊ ಸಪೋಸ್ ಈಗ ಈ ರೆಡ್ ಲಿಟ್ಮಸ್ ಪೇಪರ್ ನಾನು ಬೀಕರ್ ಎ ನಲ್ಲಿ ಡಿಪ್ ಮಾಡಿದಾಗ ಯಾವುದೇ ರೀತಿ ಕಲರ್ ನ ತೋರಿಸ್ತಿಲ್ಲ, ಇಟ್ ಇಸ್ ರಿಮೈನಿಂಗ್ ಆಸ್ ಇಟ್ ಈಸ್, ರೆಡ್ ಆಗೇ ಇದೆ ಅಂತಂದ್ರೆ ವಾಟ್ ಈಸ್ ಸೊಲ್ಯೂಷನ್ ಎ? ಆನ್ಸರ್ ಮಾಡಿ. ವಾಟ್ ಈಸ್ ಸೊಲ್ಯೂಷನ್ ಎ? ವೆದರ್ ದ ಸೊಲ್ಯೂಷನ್ ಎ ಇಸ್ ಆಸಿಡ್ ಆರ್ ಬೇಸ್, ವೆದರ್ ದ ಸೊಲ್ಯೂಷನ್ ಎ ಇಸ್ ಆಸಿಡ್ ಆರ್ ಬೇಸ್ ಅಂತ ಹೇಳ್ಬೇಕು ನೀವೀಗ. So what is present in the beaker A, whether it is acid or base? So Monisha has given the right answer, followed by Rohan and Shrikant has given the right answer. ನೋಡಿ, ರೆಡ್ ಲಿಟ್ಮಸ್ ಪೇಪರ್ ಇಲ್ಲಿ ಕಲರ್ ಚೇಂಜ್ ಮಾಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ, ದಿಸ್ ವಿಲ್ ಬಿ ಆಸಿಡಿಕ್ ಇನ್ ನೇಚರ್ ಆಗುತ್ತೆ. ಸೊ ಈಗ ಬೀಕರ್ ಬಿ ನಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ರೆಡ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡ್ತಾ ಇದೀನಿ. ಸೊ ಬೀಕರ್ ಬಿ ನಲ್ಲಿ ರೆಡ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿದ ನಂತರ, as soon as I dip the red litmus paper, if this red litmus paper shows change in the color from red to blue, ಈಗ ಇದು ಚೇಂಜ್ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ, ಬೀಕರ್ ಬಿ ಕಂಟೈನ್ ಬೇಸ್. ಅರ್ಥ ಆಗ್ತಿದ್ಯಾ? ಸೊ ಯಾವ್ದು ಸೊಲ್ಯೂಷನ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಲಿಟ್ಮಸ್ ಪೇಪರ್ ಟೆಸ್ಟ್ ಇಂದ ಮಾಡಬಹುದು. ರೆಡ್ ಲಿಟ್ಮಸ್ ಹಾಗೆ ಇದ್ರೆ ಸೊಲ್ಯೂಷನ್ ಇಸ್ ಆಸಿಡಿಕ್, ಕಲರ್ ಚೇಂಜ್ ಆಗ್ತಾ ಇದ್ರೆ ಬೇಸ್ ಆಗಿರುತ್ತೆ. ಓಕೆ, ಒಂದ್ ವೇಳೆ ಇದರಲ್ಲಿ ಡಿಪ್ ಮಾಡಿದಾಗ, ಬ್ಲೂ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿದಾಗ ಈಗ ಇದರಲ್ಲಿ ಏನಾಗುತ್ತೆ, ಇಟ್ ಇಮಿಡಿಯೇಟ್ಲಿ ಚೇಂಜಸ್ ಟು ರೆಡ್ ಬಿಕಾಸ್ ದ ಸೊಲ್ಯೂಷನ್ ಇಸ್ ಆಸಿಡಿಕ್. ಸೊಲ್ಯೂಷನ್ ಏನಾಗಿದೆ, ಆಸಿಡಿಕ್ ಆಗಿದೆ. ಓಕೆ, ಸೊ ನಿಮ್ಗೆ ಇದು ಗೊತ್ತಿರ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ದಿಸ್. So next, learning sheet 2 ನಲ್ಲಿ activities ಕೊಟ್ಟಿದ್ದಾರೆ. So they have given few activities. So first we have done with the whole learning sheet 1. So first ನಾವು learning sheet 1 ಅನ್ನ ಈಗ ಕಂಪ್ಲೀಟ್ ಮಾಡಿದೀವಿ. Okay, I think you don't have any doubt. Students, you have any doubt related to this? ಏನಾದ್ರೂ ಡೌಟ್ ಇದೆಯಾ? You have any doubt related to this? You can ask me any question related to this now. Do you have any doubt? If you have any doubt related to this, you can ask me. Otherwise, let's quickly summarize the activity 2. That is learning sheet 2 na ನಾವು ಈಗ ಕ್ವಿಕ್ ಆಗಿ ಕಂಪ್ಲೀಟ್ ಮಾಡೋಣ. Quickly you have to respond whether you have doubt or not. If you don't have any doubt, we'll go for the next activity. That is second activity we can go. That is second learning sheet.
Okay, I don't think that you guys don't have any doubt. Okay, let me go for now next. So ಈಗ ಲರ್ನಿಂಗ್ ಶೀಟ್ 2 ಗೆ ಬಂದಿದ್ದೀವಿ. ಸೊ ಲರ್ನಿಂಗ್ ಶೀಟ್ 2 ನಲ್ಲಿ we have second outcome, that is what are we doing here? Firstly here, examine and conclude when metals and non metals react with oxygen. ಅಂದ್ರೆ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಸೇ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಜಿಂಕ್, ಈ ಜಿಂಕ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಅಥವಾ ಮೆಗ್ನೀಷಿಯಂ ಐ ಹ್ಯಾವ್, ಈ ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಸೊ ಅದನ್ನ ನೀವು ತಿಳ್ಕೊಳ್ತಿದ್ದೀರಾ. ಸೊ ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕನ್ಕ್ಲೂಡ್ ಇನ್ ದಿಸ್ ಆಕ್ಟಿವಿಟಿ. ಈ ಆಕ್ಟಿವಿಟಿನಲ್ಲಿ ನಾವು ಅದನ್ನೇ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಆಕ್ಟಿವಿಟಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪರ್ಫಾರ್ಮ್ ದ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಂಡ್ ಎಕ್ಸ್ಪ್ರೆಸ್ ಯುವರ್ ಡಿಸಿಷನ್. ಸೊ ಫಸ್ಟ್ ಕೇಳ್ತಾ ಇದ್ದಾರೆ ಬರ್ನಿಂಗ್ ದ ಮೆಗ್ನೀಷಿಯಂ ವೈರ್ ಇನ್ ದ ಏರ್. ಸೊ ನಾವೇನ್ ಮಾಡೋಣ? ಲೆಟ್ ಅಸ್ ಟೇಕ್ ದ ಮೆಗ್ನೀಷಿಯಂ ಅಂಡ್ ಬರ್ನ್ ಇನ್ ದ ಏರ್. ಏರ್ ಅಲ್ಲಿ ಬರ್ನ್ ಮಾಡ್ತಾ ಇದೀವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಆಲ್ವೇಸ್ ದೇರ್ ವಿಲ್ ಬಿ ಆಕ್ಸಿಜನ್. ನೆನ್ಪಿಟ್ಕೊಳ್ಳಿ, ಮೆಗ್ನೀಷಿಯಂ ನ ಏರ್ ಅಲ್ಲಿ ಬರ್ನ್ ಮಾಡ್ತಾ ಇದೀವಿ. ಬರ್ನ್ ಅಂತ ಹೇಳಿದಾಗ ಯು ಮಸ್ಟ್ ಆಡ್ ಆಕ್ಸಿಜನ್. So magnesium, when we burn in the air, we get magnesium oxide. What do we get? We get magnesium oxide. So ಈಗ magnesium oxide ಸಿಕ್ಕಿದೆ ಅಲ್ವಾ? ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ? add water to the obtained product and mix well. So product ಏನ್ ಬಂದಿದೆ ನಮ್ಗೆ? magnesium oxide ಬಂದಿದೆ ಅಲ್ವಾ? So we have magnesium oxide product. magnesium oxide product ಗೆ ಏನ್ ಆಡ್ ಮಾಡಕ್ಕೆ ಹೇಳ್ತಾ ಇದಾರೆ? they are asking us to add the water. So water ನ ಆಡ್ ಮಾಡ್ತಾ ಇದೀವಿ magnesium oxide ಗೆ ಅಂತ ಹೇಳಿದಾಗ so ಏನಾಗುತ್ತೆ? we have to know ಏನಾಗುತ್ತೆ? magnesium combines with the water to form what? Students, can you answer? What happens when we add water to magnesium oxide? What happens when we add water to magnesium oxide? So somebody tried answering, but that answer is not right. Okay, can anybody answer what happens when we add water to magnesium oxide? Fine. Okay, Mg hydroxide. Okay, first right answer is given by Jagdish actually. Before that Radha has given, but the formula is wrong. So magnesium hydroxide form ಆಗುತ್ತೆ. MgOH2 is the formula. So when we add water to magnesium oxide, we get magnesium hydroxide. ಇದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಏನಾಗುತ್ತೆ? they are asking us test the mixture with the blue and red litmus paper. ಈಗ ನಮ್ಮ ಹತ್ರ ಏನಿದೆ ಅಂದ್ರೆ magnesium burn ಮಾಡಿದಾಗ we have got the ash of it. ash ಅಂದ್ರೆ ಏನು? I got the magnesium oxide ash. So for this magnesium oxide ash, I have added water. So what did I got? I got magnesium hydroxide. So I got magnesium hydroxide. So for this magnesium hydroxide, what am I doing here is, I am firstly keeping the red litmus paper and secondly I am keeping the blue litmus paper. Firstly I am keeping the red litmus paper, followed by I am keeping the blue litmus paper. What is your conclusion to the above experiment anta kelta idare? So already many students are trying to answer. I think Radha has given already the right answer. See, when I dip red litmus paper in magnesium hydroxide ಅಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಲ್ಲಿ ರೆಡ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಚೇಂಜಸ್ ಇಟ್ ಕಲರ್ ಟು ಬ್ಲೂ. ಬ್ಲೂ ಲಿಟ್ಮಸ್ ಪೇಪರ್ ಯಾವುದೇ ರೀತಿ ಕಲರ್ ಚೇಂಜ್ ಮಾಡಲ್ಲ. ಸೊ ನೋ ಚೇಂಜ್ ಇನ್ ದ ಕಲರ್. ಸೊ ನೋ ಚೇಂಜ್ ಇನ್ ದ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ಪೇಪರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಯಾಕೆ ಇಲ್ಲಿ ಬ್ಲೂ ಆಗ್ತಾ ಇದೆ ರೆಡ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಈಸ್ ಬೇಸಿಕ್ ಇನ್ ನೇಚರ್. ಇಟ್ ಇಸ್ ಬೇಸ್. ಮ್ಯಾಮ್ ಹೆಂಗ್ ಬೇಸ್ ಅಂತ ಐಡೆಂಟಿಫೈ ಮಾಡೋದು? ಹೌ ಡು ಯು ಐಡೆಂಟಿಫೈ ಬೇಸ್? ಯಾವ್ದಾದ್ರು ಒಂದು ಕಾಂಪೌಂಡ್ ಅಲ್ಲಿ OH ಅಂತ ಇದ್ರೆ, OH is nothing but what? OH is nothing but hydroxide. OH ನ ನಾವು ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಸೊ ಯಾವ್ದಾದ್ರು ಒಂದು ಕಾಂಪೌಂಡ್ ಅಲ್ಲಿ OH ಅಂತ ಇದ್ರೆ ಏನಾಗುತ್ತೆ? ದಟ್ ಇಸ್ ನಥಿಂಗ್ ಬಟ್ ಅದು ಬೇಸ್ ಅಂತ ಅರ್ಥ. ಸೇ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ KOH ಇದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ವಾಟ್ ಇಸ್ ದಿಸ್? ಬೇಸ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ವಾಟ್ ಇಸ್ ದಿಸ್? ಇಟ್ ಇಸ್ ಬೇಸ್. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ NaOH, ವಾಟ್ ಇಸ್ ದಿಸ್? ದಿಸ್ ಇಸ್ ದ ಬೇಸ್. All these are bases. When you dip the red litmus paper in all these bases, what happened? The red litmus paper changes color to the blue litmus paper. ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಕನ್ಕ್ಲೂಷನ್ ಏನ್ ಕೇಳ್ತಿದ್ದಾರೆ? ನೀವ್ ಏನ್ ತಿಳ್ಕೊಂಡ್ವಿ? ಕನ್ಕ್ಲೂಷನ್ ಏನ್ ಗೊತ್ತಾಯ್ತು ನಿಮ್ಗೆ? ಸೊ ಈ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಿದ್ರಿ ಅಲ್ವಾ ನೀವೀಗ? ಈ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಿದಾಗ ಏನ್ ಕನ್ಕ್ಲೂಷನ್ ಬಂದಿದೆ? ಸೊ ರೆಡ್ ಲಿಟ್ಮಸ್ ಪೇಪರ್ ಏನಾಯ್ತು? ಸಿ ಯು ಕ್ಯಾನ್ ಅಬ್ಸರ್ವ್ ದ ರೆಡ್ ಲಿಟ್ಮಸ್ ಪೇಪರ್. ಯು ಹ್ಯಾವ್ ಸೀನ್ ದಟ್ ದ ರೆಡ್ ಲಿಟ್ಮಸ್ ಪೇಪರ್ changed. Red litmus paper changed its color. Red litmus paper changed its color to what? Changed its color to blue because the magnesium hydroxide was basic in nature. Okay, ಯಾಕೆ ಅಂತ ಕೂಡ ಬರಿಬೇಕು. because it is basic in nature ಅಂತ ಬರಿಬೇಕು. it is basic in nature. This is what you have to write the conclusion. ಇದನ್ನ ನೀವು ಬರೀತೀರಾ. ನೆಕ್ಸ್ಟ್ ಕೇಳ್ತಾ ಇದ್ದಾರೆ ಬರ್ನ್ ದ ಸಲ್ಫರ್ ಪೌಡರ್. ಈಗ ನಾವು ಏನ್ ಮಾಡ್ತಾ ಇದೀವಿ? ಸಲ್ಫರ್ ಪೌಡರ್ ನ ಬರ್ನ್ ಮಾಡ್ತಾ ಇದೀವಿ. So what happened when you burn the sulfur powder? ಗೊತ್ತಿರಬೇಕು. ಓಕೆ, ಸಲ್ಫರ್ ಪೌಡರ್ ನ ಬರ್ನ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ರೈಟ್ ಸಲ್ಫರ್. ಸೊ ಬರ್ನಿಂಗ್ ಅಂದ್ರೆ ಏನಿರುತ್ತೆ? ಆಕ್ಸಿಜನ್ ಇರುತ್ತೆ. ಓಕೆನಾ? when sulfur is burned in the presence of oxygen, we get sulfur dioxide. ಏನ್ ಬಂತು? ಸಲ್ಫರ್ ಡೈಆಕ್ಸೈಡ್.
ಸೊ ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಈ ಆಕ್ಟಿವಿಟಿನ ಅಂತಂದ್ರೆ ಐ ಟೆಲ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಸ್ಪ್ಯಾಚುಲಾ ತಗೊಳ್ತೀವಿ. ಸ್ಪ್ಯಾಚುಲಾದಲ್ಲಿ ಏನ್ ಮಾಡ್ತೀವಿ, ವಿ ವಿಲ್ ಕೀಪ್ ದ ಸಲ್ಫರ್. ಸಲ್ಫರ್ನ ತಗೊಂಡು ಏನ್ ಮಾಡ್ತೀವಿ, ಇದನ್ನ ನಾವು ಒಂದು ಬನ್ಸನ್ ಬರ್ನರ್ ಅಥವಾ ನಾವು ಏನ್ ಮಾಡ್ಬೋದು ಸ್ಪಿರಿಟ್ ಲ್ಯಾಂಪ್ ಯಾವ್ದಾದ್ರು ತಗೊಂಡು ಏನ್ ಮಾಡ್ತೀವಿ, ಇದನ್ನ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಸಲ್ಫರ್ ಬರ್ನ್ ಆಗುತ್ತೆ. ಸಲ್ಫರ್ ಬರ್ನ್ ಆಗ್ಬೇಕಾದ್ರೆ ಅಟ್ಮಾಸ್ಫಿಯರ್ ಇರುವಂತ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ಏನ್ ಫಾರ್ಮ್ ಆಗುತ್ತೆ, ಸಲ್ಫರ್ ಏನಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಅನ್ನ ಫಾರ್ಮ್ ಮಾಡುತ್ತೆ. ಸಲ್ಫರ್ ಇಟ್ ಫಾರ್ಮ್ಸ್ ಸಲ್ಫರ್ ಡೈಆಕ್ಸೈಡ್. ಏನಾಗ್ತಾ ಇದೆ, ಸಲ್ಫರ್ ಅಟ್ಮಾಸ್ಫಿಯರ್ ಇರುವಂತ ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ. ಕಂಬೈನ್ ಆಗಿ ಏನ್ ಫಾರ್ಮ್ ಆಗ್ತಾ ಇದು ಇಟ್ ಇಸ್ ಮೇಕಿಂಗ್ ಸಲ್ಫರ್ ಡೈಆಕ್ಸೈಡ್. ಈ ಸಲ್ಫರ್ ಡೈಆಕ್ಸೈಡ್ ಏನ್ ರಿಲೀಸ್ ಆಗ್ತಾ ಇದೆ, ಲೆಟ್ ಅಸ್ ನಾವು ಕಲೆಕ್ಟ್ ಇನ್ ದ ಸ್ಮಾಲ್ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬ್ ಅಲ್ಲಿ ಕಲೆಕ್ಟ್ ಮಾಡೋಣ. ಸೊ ಕಲೆಕ್ಟ್ ಮಾಡಿದಂತ ಸಲ್ಫರ್ ಡೈಆಕ್ಸೈಡ್ ಏನಾಗಿದೆ, ಈಗ ನಾವು ನಮ್ಮ ಹತ್ರ ಟೆಸ್ಟ್ ಟ್ಯೂಬ್ ನಲ್ಲಿ ಇದೆ. ಈ ಸಲ್ಫರ್ ಡೈಆಕ್ಸೈಡ್ ಏನ್ ನಮ್ಮ ಹತ್ರ ಟೆಸ್ಟ್ ಟ್ಯೂಬ್ ನಲ್ಲಿ ಈಗ ಇದೆ, ಈ ಸಲ್ಫರ್ ಡೈಆಕ್ಸೈಡ್ ಗೆ ನಾವ್ ಏನ್ ಮಾಡೋಣ, ಲೆಟ್ ಅಸ್ ಆಡ್ ದ ವಾಟರ್. ಓಕೆ, ಲೆಟ್ ಅಸ್ ಆಡ್ ದ ವಾಟರ್. ಸಲ್ಫರ್ ಡೈಆಕ್ಸೈಡ್ ಗೆ ಏನ್ ಆಡ್ ಮಾಡಿ, ಈಗ ಯು ಆಡ್ ದ ವಾಟರ್. ನೋಡಿ ನಾನು ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಂದ್ರೆ ನಿಮ್ಗೆ ಇದರ ಬೇಸಿಸ್ ಮೇಲೆ ಕ್ವೆಶ್ಚನ್ ಯಾವ ರೀತಿ ಆದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಎಸ್. ಸೊ somebody is asking ma'am why don't consider alcohol as a base. ಆಲ್ಕೋಹಾಲ್ ಬೇಸ್ ಅಲ್ಲ. ಯಾಕೆ ಅಂದ್ರೆ ಆಲ್ಕೋಹಾಲ್ ಅಲ್ಲೂ OH ಇದೆ, ಹೈಡ್ರಾಕ್ಸೈಡ್ ಅಲ್ಲೂ OH ಇದೆ. ಬಟ್ ಹೈಡ್ರಾಕ್ಸೈಡ್ ಅಲ್ಲಿ ಚಾರ್ಜ್ ಇರುತ್ತೆ. OH is having the charge minus, but alcohol does not have any charge. I think clear ಆಯ್ತು ಅನ್ಕೋತೀನಿ. ಪ್ರತಿಭಾ is asking this question. Okay, alcohol does not has any charge, but hydroxide has the charge, negative charge it has. So what are we talking now? What happened when sulfur burn in air? When sulfur burn in air ಏನಾಗ್ತಾ ಇದೆ, ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಈ ಸಲ್ಫರ್ ಡೈಆಕ್ಸೈಡ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಇದಕ್ಕೆ ವಾಟರ್ ನ ಆಡ್ ಮಾಡ್ತಾ ಇದೀವಿ. ವಾಟರ್ ನ ಆಡ್ ಮಾಡಿದಾಗ ಏನ್ ಫಾರ್ಮ್ ಮಾಡುತ್ತೆ ಇದು ಅಂದ್ರೆ, ಇಟ್ ಫಾರ್ಮ್ಸ್ ದ ಸಲ್ಫ್ಯೂರಿಕ್ ಆಸಿಡ್. H2SO4 is the formula. So what is the formula of sulfuric acid? The formula of sulfuric acid is H2SO4 ಅಂತ ಹೇಳ್ತೀವಿ. ಓಕೆನಾ? ಸೊ ಈಗ ನೆಕ್ಸ್ಟ್ ಕೇಳ್ತಾ ಇದ್ದಾನೆ, ಆಡ್ ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್ ಟು ದ ಸೊಲ್ಯೂಷನ್ ಅಂತ ಕೇಳ್ತಾ ಇದೆ. ಅಂದ್ರೆ ಈಗ ಸಲ್ಫರ್ ಡೈಆಕ್ಸೈಡ್ ಏನಿದೆ, ಈ ಸಲ್ಫರ್ ಡೈಆಕ್ಸೈಡ್ ಗೆ ನಾವು ವಾಟರ್ ನ ಆಡ್ ಮಾಡಿದೀವಿ. ಸೊ ವಾಟರ್ ನ ಆಡ್ ಮಾಡಿದಾಗ ಏನ್ ಬಂತು, ವಿ ಹ್ಯಾವ್ ಗಾಟ್ ದ ಸಲ್ಫ್ಯೂರಿಕ್ ಆಸಿಡ್. ಅಂದ್ರೆ ಈಗ ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿದೆ, ಟೆಸ್ಟ್ ಟ್ಯೂಬ್ ಅಲ್ಲಿ ನಮ್ಮ ಹತ್ರ ಸಲ್ಫ್ಯೂರಿಕ್ ಆಸಿಡ್. ಈ ಸಲ್ಫ್ಯೂರಿಕ್ ಆಸಿಡ್ ಗೆ ನಾವು ಏನ್ ಮಾಡೋಣ, ಲೆಟ್ ಅಸ್ ನಾವು ಡಿಪ್ ದ ರೆಡ್ ಲಿಟ್ಮಸ್ ಪೇಪರ್ and also let us take the blue litmus paper and let us also dip the blue litmus paper. So question ಏನ್ ಕೇಳ್ತಾ ಇದ್ದಾರೆ, what changes could be seen in the color of the litmus paper ಅಂತ ಕೇಳ್ತಾ ಇದ್ದಾರೆ. ನೋಡಿ ಸಲ್ಫ್ಯೂರಿಕ್ ಆಸಿಡ್, ನಾನು ಹೇಳ್ತಾ ಇದ್ದೀನಿ ಆಸಿಡ್ ಅಂತ ಆಲ್ರೆಡಿ ಹೇಳ್ತಾ ಇದ್ದೀನಿ. ಆಸಿಡ್ ಅಂತ ಹೇಳಿದಾಗ ಏನಾಗುತ್ತೆ, ರೆಡ್ ಲಿಟ್ಮಸ್ ಪೇಪರ್ ಡಸ್ ನಾಟ್ ಶೋ ಎನಿ ಚೇಂಜ್ ಇನ್ ದ ಕಲರ್, ಬಟ್ ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಇಟ್ ಶೋಸ್ ದ ಚೇಂಜ್ ಇನ್ ದ ಕಲರ್. ವೈ? ಬಿಕಾಸ್ sulfuric acid is acidic in nature. First of all, you must know sulfur itself is acidic in nature. Sulfur itself is acidic in nature. ಅದು ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಸೊ ರೆಡ್ ಯಾವುದೇ ರೀತಿ ಚೇಂಜಸ್ ಅನ್ನ ತೋರಿಸೋದಿಲ್ಲ, ಬಟ್ ಬ್ಲೂ ಏನಾಗುತ್ತೆ, ಇಟ್ ಚೇಂಜಸ್ ಟು ರೆಡ್ ಕಲರ್ ಬಿಕಾಸ್ ಸಲ್ಫರ್ ಇಟ್ ಸೆಲ್ಫ್ ಇಸ್ ಆಸಿಡಿಕ್ ಇನ್ ನೇಚರ್. ಸ್ಟೂಡೆಂಟ್ಸ್ ನಿಮ್ಗೆ ಇಲ್ಲಿ ಇನ್ನೊಂದು ಹಿಂಟ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇನ್ನೂ ಒಂದು ಹಿಂಟ್ ಕೊಡ್ತೀನಿ. ಮೆಟಲ್ಸ್ ನಾನ್ ಮೆಟಲ್ಸ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೆಟಲ್ಸ್ ಇದೆ, ನಾನ್ ಮೆಟಲ್ಸ್ ಇದೆ. ಈ ಮೆಟಲ್ಸ್ ಇಂದ ಫಾರ್ಮ್ ಆಗುವಂತ ಆಕ್ಸೈಡ್ಸ್ ಏನಿದೆ ಅದನ್ನ ಮೆಟಲ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ, ಅಥವಾ ಮೆಟಾಲಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ನಾನ್ ಮೆಟಲ್ ಇಂದ ಫಾರ್ಮ್ ಆಗುವಂತ ಆಕ್ಸೈಡ್ಸ್ ನಾವೇನಂತ ಕರಿತೀವಿ, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಈಗ ನೀವು ಸಿಂಪಲ್ ಆಗಿ ಈ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡದೇನೆ ಆನ್ಸರ್ ಗೆಸ್ ಮಾಡಬಹುದು. ಏನಂದ್ರೆ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಲ್ವೇಸ್ ಬೇಸಿಕ್ ಇನ್ ನೇಚರ್. ಬಟ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಲ್ವೇಸ್ ಆಸಿಡಿಕ್ ಇನ್ ನೇಚರ್. ಎಕ್ಸಾಂಪಲ್ ನೋಡಿ, ಈಗ ನಾವು ಮೆಗ್ನೀಷಿಯಂ ನ ಬರ್ನ್ ಮಾಡಿದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಸಿಕ್ತು. ಇಟ್ ಇಸ್ ಬೇಸಿಕ್ ಇನ್ ನೇಚರ್. ಸೊ ಸಲ್ಫರ್ ಏನು, ಸಲ್ಫರ್ ಇಸ್ ದ ನಾನ್ ಮೆಟಲ್. ಸಲ್ಫರ್ ನ ಬರ್ನ್ ಮಾಡಿದಾಗ ಸಲ್ಫರ್ ಡೈಆಕ್ಸೈಡ್ ಸಿಕ್ತು. ಆನ್ ಅಡಿಷನ್ ಆಫ್ ವಾಟರ್ ಏನ್ ಸಿಕ್ತು ನಮಗೆ, ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ H2SO4 ಸಿಕ್ತು. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಆಸಿಡಿಕ್ ಇನ್ ನೇಚರ್. So you all have an idea what happens when we dip the red litmus paper to acid and also to the base. So that is what you have to know. So conclusion you baritirra alva. So what is the observation here? When we dip the red litmus paper, no change in the color. When we dip the blue litmus paper, it changes the color to red because sulfurous acid is acidic in nature. Idu nimge ಗೊತ್ತಿರಬೇಕಾಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. So next question ಕೇಳ್ತಾ ಇದ್ದಾರೆ, immerse the iron nail in a copper sulfate solution, leave it for 5 minutes and remove the iron ಅಂತ ಕೇಳ್ತಾ ಇದ್ದಾರೆ. So can anybody tell me what is the color of copper sulfate? Can anybody tell me what is the color of copper sulfate? What will be the color of copper sulfate? Who will tell the answer first? I'll call it only one person name. Okay. What is the color of copper sulfate? So somebody, Aparna is asking, how can we find out whether the solution is acidic or basic? Yes, Aparna, wait. So first right answer is given by the Rohan. Rohan S, absolutely right answer.
copper sulfate solution is blue in color. What is the color of copper sulfate? Copper sulfate solution is blue in color. Clear aitala? So what do we have now? We have the test tube, we have the copper sulfate solution which is blue in color. ಇದಕ್ಕೆ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಸಿ immerse the iron nail ಅಂದ್ರೆ we are keeping the iron nail inside. ಸ್ಟೂಡೆಂಟ್ಸ್ ಎಕ್ಸಾಮ್ ಅಲ್ಲಿ ಯಾವುದೇ ಕ್ವೆಶ್ಚನ್ ಕೇಳಿದ್ರು ಕೂಡ ನೀವು ಹೇಗೆ ಬರಿಬೇಕು ಅಂದ್ರೆ ಏನ್ ಕೇಳ್ತಾ ಇದಾರೆ, ಇಮ್ಮರ್ಸ್ ದ ಐರನ್ ನೇಲ್ ಅಂತ ಕೇಳ್ತಾ ಇದಾರೆ. ಐರನ್ ಇರುತ್ತೆ, ಏನ್ ಮಾಡ್ತಾ ಇದೀರಾ, ಐರನ್ ಇರುತ್ತೆ ನಿಮ್ಮ ಹತ್ರ, ಇದನ್ನ ಏನ್ ಮಾಡ್ತಾ ಇದೀರಾ, ಯು ಆರ್ ಇಮ್ಮರ್ಸಿಂಗ್ ಅಂದ್ರೆ ಮುಳುಗಿಸ್ತಿದ್ದೀರಾ. ಎಲ್ಲಿ ಮುಳುಗಿಸ್ತಿದ್ದೀರಾ, ಯು ಆರ್ ಇಮ್ಮರ್ಸಿಂಗ್ ಇನ್ ಕಾಪರ್ ಸಲ್ಫೇಟ್. ಸೊ CuSO4 ಅಂತ ಬರಿಬೇಕಾಗುತ್ತೆ. ಕಾಪರ್ ಸಲ್ಫೇಟ್ ಇಸ್ CuSO4, Fe plus CuSO4. ಓಕೆ, ಸೊ ಈಗ ಏನಾಯ್ತು, ಐರನ್ ಅನ್ನ ಕಾಪರ್ ಸಲ್ಫೇಟ್ ಅಲ್ಲಿ ಇಮ್ಮರ್ಸ್ ಮಾಡಿದಾಗ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್, ದಿ ಐರನ್ ಅನ್ನೋದು ಇಟ್ಸ್ ಅ ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್ ಕಂಪೇರ್ ಟು ಕಾಪರ್. ಓಕೆನಾ, ಐರನ್ ಏನಾಗುತ್ತೆ ಕಂಪೇರ್ ಟು ಕಾಪರ್ ಇಟ್ ಇಸ್ ಮೋರ್ ರಿಯಾಕ್ಟಿವ್. ಐರನ್ ಏನ್ ಮಾಡುತ್ತೆ, ಇಟ್ ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ಏನ್ ಫಾರ್ಮ್ ಆಗುತ್ತೆ, Fe will kick out the Cu from the copper sulfate. So what does it form, it forms FeSO4, ferrous sulfate solution form ಆಗುತ್ತೆ. Copper ಏನಾಗುತ್ತೆ, displace ಆಗುತ್ತೆ, copper will be displaced. Can anybody tell me what kind of reaction is this? Can anybody tell me what kind of reaction is this? What type of reaction is this? Okay, can anybody tell me what type of reaction is this? Aparna, please stay, I will just tell you. Okay, so what kind of reaction is this? You have types of reaction alva. So ಇಲ್ಲಿ ಏನಾಗ್ತದೆ, what type of reaction ಅಂತ ಕೇಳ್ತಾ ಇದೀನಿ. So Pratibha has given the first right answer. Very good. It is an example for displacement reaction. What kind of reaction is this? This is an example for displacement reaction. ಇದು displacement reaction ಗೆ example ಆಗಿದೆ. Okay na? So next ಕೇಳ್ತಾ ಇದೆ, leave for 5 minutes and remove the iron. Observe and write the changes in the color of the iron nail ಅಂತ ಕೇಳ್ತಾ ಇದ್ದಾರೆ. What happens to the color of iron nail ಅಂತ ನೀವು ಇಲ್ಲಿ ಆನ್ಸರ್ ಬರಿಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಐರನ್ ಇಟ್ ರಿಯಾಕ್ಟ್ ವಿತ್ ಕಾಪರ್ ಸಲ್ಫೇಟ್ ಅಂಡ್ ಇಟ್ ಫಾರ್ಮ್ ಐರನ್ ಸಲ್ಫೇಟ್. ಇಲ್ಲಿ ಏನಾಗುತ್ತೆ, ಸೊಲ್ಯೂಷನ್ ಕಲರ್ ನ ಬರಿಬೇಕು ನಾವು. ಐರನ್ ನೇಲ್ ಕಲರ್ ಗಿಂತ ಸೊಲ್ಯೂಷನ್ ಕಲರ್ ಬರಿಬೇಕಾಗುತ್ತೆ. ಅರ್ಥ ಆಗಿದ್ಯಾ? ಸೊ ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಏನಾಗುತ್ತೆ, ಈ ಬ್ಲೂ ಕಲರ್ ಕಾಪರ್ ಸಲ್ಫೇಟ್, ಓಕೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ changes into dirty green ಅಂತ ಹೇಳ್ತೀವಿ, ಆರ್ ಗ್ರೀನ್ ಅಂತ ಹೇಳ್ತೀವಿ, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ದ ಪೇಲ್ ಗ್ರೀನ್, ಲೈಟ್ ಗ್ರೀನ್ ಆಗ್ಬಿಡುತ್ತೆ. ಯಾಕೆ, ಬಿಕಾಸ್ ಐರನ್ ಸಲ್ಫೇಟ್ ಆಗಿರುತ್ತೆ. ಕಾಪರ್ ಸಲ್ಫೇಟ್ ಬ್ಲೂ ಇತ್ತು, ಈಗ ಏನಾಗಿದೆ, ಐರನ್ ಸಲ್ಫೇಟ್ ಫಾರ್ಮ್ ಆಗಿದೆ, FeSO4 ಫಾರ್ಮ್ ಆಗಿದೆ. ವಾಟ್ ಇಸ್ ದ ಕಲರ್ ಆಫ್ FeSO4? ಇಟ್ ಇಸ್ ಪೇಲ್ ಗ್ರೀನ್ ಇನ್ ಕಲರ್. ಇದು ಗೊತ್ತಿರ್ಬೇಕು ನಿಮ್ಗೆ. ಸೊ ಫಾಲೋಡ್ ಬೈ, ನೋಡಿ ಇವತ್ತು ಈ ಲೆಸನ್ ನ ಕಂಪ್ಲೀಟ್ ಮಾಡ್ತೀನಿ. ನಿಮ್ಗೆ ತುಂಬಾ ಶಾರ್ಟ್ ಟೈಮ್ ಇದೆ. ಸೊ ಆದಷ್ಟು ಎಷ್ಟು ಲೆಸನ್ಸ್ ನ ಕಂಪ್ಲೀಟ್ ಮಾಡಕ್ಕಾಗುತ್ತೆ, ಸಾಕಷ್ಟು ಲೆಸನ್ಸ್ ನ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಇಟ್. ಓಕೆ, ಎಸ್ ಸರ್. ಸೊ ನೆಕ್ಸ್ಟ್ ಲೆಟ್ ಅಸ್ ಹ್ಯಾವ್ ದ one more experiment. Conduct the following experiment and conclude ಅಂತ ಕೇಳ್ತಾ ಇದ್ದಾರೆ. Okay, so you have to conduct the following experiment and you also have to conclude. So what they have asked here, so they have given a blank column and followed by they have given the water, then they have given iron, there is nothing here, aluminum they have given, nothing is given, sodium they have given, and they have given nothing. So what is the thing we have to understand here is, you want to conclude the following experiment. What do you conclude? So you're taking the water. So here actually these are all the metals. What are these? These are all the metals. You have to know what are all these. These are all the metals. So these metals, what are we doing? We are reacting with the water. ಈಗ ಕಾಪರ್ ಅನ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾದ್ರೂ ರಿಯಾಕ್ಷನ್ ತೋರಿಸುತ್ತಾ ಅನ್ನೋದು ಕ್ವೆಶ್ಚನ್. ಸೊ ಡಸ್ ಕಾಪರ್ ರಿಯಾಕ್ಟ್ ವಿತ್ ದ ವಾಟರ್? ನೋ. ಸೊ ನೋ ರಿಯಾಕ್ಷನ್ ಅಂತ ಬರೀಬೇಕು, ಬಿಕಾಸ್ ಕಾಪರ್ ಡಸ್ ನಾಟ್ ರಿಯಾಕ್ಟ್ ವಿತ್ ದ ವಾಟರ್. Copper does not react with the water, so there is no reaction. Similarly, iron water alli immerse ಮಾಡಿದ್ರೆ ಏನಾದರೂ ರಿಯಾಕ್ಷನ್ ತೋರಿಸುತ್ತಾ? So it is also not showing any kind of reaction. What about aluminum? Does aluminum show any kind of reaction? No. Aluminum ಕೂಡ ನೀವು ವಾಟರ್ ನಲ್ಲಿ ಇಮ್ಮರ್ಸ್ ಮಾಡಿದಾಗ there is no reaction. But sodium ಏನಾಗುತ್ತೆ, when you put a small piece of sodium into water, it vigorously react. ಇದು ವಿಗರಸ್ ಆಗಿ ರಿಯಾಕ್ಟ್ ಮಾಡುತ್ತೆ. Okay, vigorous, ROUS. Okay, it react very vigorously. Vigorous ಅಂದ್ರೆ ನಾವು ಫಾಸ್ಟ್ ಅಂತ ಹೇಳ್ತೀವಿ. ಸೋಡಿಯಂ ನ ತಗೊಂಡು ನಾವು ವಾಟರ್ ಅಲ್ಲಿ ಡ್ರಾಪ್ ಮಾಡಿದಾಗ ಏನಾಗುತ್ತೆ, ತುಂಬಾ ಫಾಸ್ಟ್ ಆಗಿ ಇದು ರಿಯಾಕ್ಟ್ ಆಗುತ್ತೆ. Okay, you have to know this. Okay, it's very important. So these metals does not show any reactivity with the water, but sodium shows fast reaction with the water. So next we have the another activity. Classify the objects as acids, bases,
by using the litmus ಅಂತ ಕೇಳ್ತಾ ಇದ್ದಾರೆ. Okay, see we have lemon juice, we have red litmus, we have blue litmus, and we have also the conclusion. Lemon juice, red litmus paper ಅನ್ನ lemon juice ಅಲ್ಲಿ dip ಮಾಡಿದ್ರೆ do you find any change? No. But when you dip it in the blue litmus, what happened? It will change its color to red. So it shows the change. You have to write that. So blue litmus paper ಅಲ್ಲಿ ಏನಾಗುತ್ತೆ, color change ಆಗುತ್ತೆ. So you have to write yes. Why? Because the lemon juice is acidic in nature. Conclusion is it is acidic in nature. Tamarind ಅಂದ್ರೆ it is sour. Sour andre first of all it is acid in nature. So no change in the or no reaction in the red litmus paper. But when we dip the blue litmus paper in the tamarind solution, it shows change in the color. So you write S because tamarind is acidic in nature. Tamarind ಅಲ್ಲಿ ಯಾವ ಆಸಿಡ್ ಇರುತ್ತೆ ಅಂದ್ರೆ tamarind ಅಲ್ಲಿ tartaric ಅನ್ನೋ ಒಂದು ಆಸಿಡ್ ಇರುತ್ತೆ. Tamarind ಅಲ್ಲಿ tartaric ಅನ್ನೋ ಒಂದು ಆಸಿಡ್ ಇರುತ್ತೆ. This acid is helping to detect the presence of acid in the solution. Next we have hydrochloric. Hydrochloric acid na red litmus ಅಲ್ಲಿ dip ಮಾಡಿದಾಗ no change, but blue litmus ಅಲ್ಲಿ change ಮಾಡಿದಾಗ ಏನಾಗುತ್ತೆ, blue will change to red. So yes is the answer. Why? Because again it is acidic in nature ಅಂತ ನಿಮಗೆ ಗೊತ್ತಿದೆ, because it is acidic in nature. Then we have dirty water. So dirty water we cannot identify whether it is acid or base just by using the red or blue litmus paper. We cannot conclude this just by using the paper, but by taking the solutions we can conclude. Okay, so next we have water. So water is actually neutral in nature. So no reaction in no reaction with red litmus paper and no reaction with the blue litmus paper. What about soap solution? Soap solution ನಲ್ಲಿ ನಾವು red litmus paper ನ dip ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಸೋಪ್ ಈಸ್ ಬೇಸಿಕ್ ಇನ್ ನೇಚರ್. ಸೋಪ್ ಅಲ್ಲಿ ಬೇಸ್ ಇರುತ್ತೆ. ಯಾವ ಬೇಸ್ ಇರುತ್ತೆ ಅಂತ ಕೇಳಿದ್ರೆ ಸೋಪ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಇರುತ್ತೆ. ನೇಮ್ ದ ಬೇಸ್ ಪ್ರೆಸೆಂಟ್ ಇನ್ ದ ಸೋಪ್ ಸೊಲ್ಯೂಷನ್. The base which is present in the soap solution is sodium hydroxide. Sodium hydroxide is present in the soap, hence it shows the reaction in the red litmus paper. Blue litmus paper ಅಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನ ತೋರಿಸೋದಿಲ್ಲ. ಅರ್ಥ ಆಗ್ತಿದ್ಯಾ? So why it is basic in nature? ಇದು ಬೇಸಿಕ್ ಅಂತ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು ಸಲ್ಫ್ಯೂರಿಕ್ ಆಸಿಡ್ ಏನಾಗುತ್ತೆ, ಆಸಿಡಿಕ್ ಆಗಿರೋದ್ರಿಂದ ಬ್ಲೂ ಲಿಟ್ಮಸ್ ಪೇಪರ್ ಅಲ್ಲಿ ರಿಯಾಕ್ಷನ್ ಅನ್ನ ತೋರಿಸುತ್ತೆ. ರೆಡ್ ರಿಮೈನ್ಸ್ ಆಸ್ ಇಟ್ ಇಸ್ ಬಿಕಾಸ್ ಇಟ್ ಇಸ್ ಆಸಿಡಿಕ್ ಇನ್ ನೇಚರ್. ತುಂಬಾ ಈಸಿ ಇದೆ ಆಲ್ ಆಕ್ಟಿವಿಟೀಸ್. ಸೊ ಜಸ್ಟ್ ಥಿಂಕ್ ಅಂಡ್ ರೈಟ್ ದ ಆನ್ಸರ್. Okay, so next you have the some of the, you have to write which are the acids, which are the bases we have just learned now. So I think you can easily identify here. So here we have lemon juice. Just ನಾನು ಇಲ್ಲೇ ಮೆನ್ಷನ್ ಮಾಡ್ತೀನಿ ನೋಡ್ಕೊಳ್ಳಿ, ನಂಬರ್ಸ್ ನ ಮೆನ್ಷನ್ ಮಾಡ್ತೀನಿ. So I just want to save the time here now. Okay, so we have lemon juice which is acidic in nature, tamarind which is acidic in nature, hydrochloric which is acidic in nature, and we have sulfuric acid which is acidic in nature. And bases we have the soap solution which is the base. Soap solution which is base here. Here. So now we have learning outcome 3. Learning outcome 3 ನಲ್ಲಿ ಏನು ಹೇಳ್ತಾ ಇದ್ದಾರೆ, examine the properties of bases experimentally, identify the metals and non-metals present in the acids and bases ಅಂತ ಕೇಳ್ತಾ ಇದ್ದಾರೆ. ಓಕೆ, ತುಂಬಾ ಸಿಂಪಲ್ ಇದು. ಸೊ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಏನಿದೆ, ಮೆಟಲ್ ಏನಿದೆ, ನಾನ್ ಮೆಟಲ್ ಏನಿದೆ ತಿಳ್ಕೊಳ್ಬೇಕು. ಓಕೆ, ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಏನಿದೆ, metal ಇದೆ. Which metal is present in calcium hydroxide? Calcium is the metal. Okay, let us now take potassium hydroxide. So you answer, children. So name the metal present in the potassium hydroxide. Name the metal present in the sodium hydroxide. Name the metal. Okay, we can also take aluminum hydroxide. Also we can take. Okay, you can take any one. You can take magnesium hydroxide. Okay, let us now take at minimum 4. Okay, so which are the metals present here? Okay, so here the metals present here are potassium, here the sodium, and here it is the magnesium. Okay, so now let us take some of the name of the acids. Sulfuric acid is there. Let us now take nitric acid, HNO3, and let us take the, okay, let us take now acetic acid is there namge. We say ethanoic acid. The formula is CH3COOH, and also we have the hydrochloric acid. Hydrochloric acid ಇದೆ. ಅರ್ಥ ಆಯ್ತಾ? ನೈಟ್ರಿಕ್ ಆಸಿಡ್ ಅಲ್ಲಿ ಯಾವ ನಾನ್ ಮೆಟಲ್ ಇದೆ? ನೈಟ್ರಿಕ್ ಆಸಿಡ್ ನಲ್ಲಿ ನೈಟ್ರೋಜನ್ ನೋಡಬಹುದು ನೀವು, ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್, ಆಲ್ ದೀಸ್ 3 ಆರ್ ದ ನಾನ್ ಮೆಟಲ್ಸ್. ಅಸಿಟಿಕ್ ಆಸಿಡ್ ಅಲ್ಲಿ ಯಾವ ನಾನ್ ಮೆಟಲ್ ಇದೆ? ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ. ಕಾರ್ಬನ್ ಅಂಡ್ ಹೈಡ್ರೋಜನ್ ಆರ್ ದ ನಾನ್ ಮೆಟಲ್. ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಯಾವ ನಾನ್ ಮೆಟಲ್ ಇದೆ? ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ, ಎರಡೂ ಕೂಡ ನಾನ್ ಮೆಟಲ್. These are the non-metals. Metals ಯಾವುದು, non-metals ಯಾವುದು ಗೊತ್ತಿರಬೇಕಾಗುತ್ತೆ. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಆಕ್ಟಿವಿಟಿ ಇರುವಂತದ್ದು, ಇಟ್ ಇಸ್ ಅಗೈನ್ ಕಂಡಕ್ಟ್ ಅನ್ ಎಕ್ಸ್ಪೆರಿಮೆಂಟ್, ಗಿವ್ ದ ಫಾಲೋಯಿಂಗ್ ಟೇಬಲ್ ಅಂಡ್ ಕನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ. ಸೊ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ
They have given some metals and non-metals. So how do they react with concentrated and also concentrated hydrochloric acid, and how do they react with the concentrated sulfuric acid? Sulfuric acid formula ಏನಾಗಿದೆ? H2SO4 ಆಗಿದೆ. What is the formula of sulfuric acid? H2SO4. What is the formula of hydrochloric acid? HCl ಆಗಿದೆ. So at least ನಾನು minimum 2 ಟ್ರೈ ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಮೆಗ್ನೀಷಿಯಂ ವೈರ್ ಇದೆ. ಸೊ ಮೆಗ್ನೀಷಿಯಂ ವೈರ್ ಏನಾಗುತ್ತೆ? ರೂಮ್ ಟೆಂಪರೇಚರ್ ಅಲ್ಲಿ does it react with the hydrochloric acid ಅಂದ್ರೆ yes, it reacts with the hydrochloric acid. Say for example, ಈಗ ಮೆಗ್ನೀಷಿಯಂ ಇದೆ, ಮೆಗ್ನೀಷಿಯಂ ನ ಆಸಿಡ್ ಗೆ HCl ಗೆ ಹಾಕಿದ್ರೆ ಏನಾಗುತ್ತೆ? ಮೆಗ್ನೀಷಿಯಂ will react with the chlorine. As a result of it ಏನಾಗುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಇಲ್ಲಿ ರಿಲೀಸ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಸೊ when we heat gently ಏನಾಗುತ್ತೆ? ರ್ಯಾಪಿಡ್ ರಿಯಾಕ್ಷನ್ ಆಗುತ್ತೆ. ಸ್ಲೋ ಆಗಿ ಇದನ್ನ ಹೀಟ್ ಮಾಡಿದಾಗ ರ್ಯಾಪಿಡ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಅರ್ಥ ಆಗ್ತಿದ್ಯಾ? ಇಲ್ಲಿ ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ. ಸೊ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟ್ ಅಂಡ್ ಗಿವ್ಸ್ ದ ವಿಚ್ ಗ್ಯಾಸ್? ರಿಯಾಕ್ಟ್ ಅಂಡ್ ಗಿವ್ಸ್ ದ ಹೈಡ್ರೋಜನ್ ಗ್ಯಾಸ್. ಇಟ್ ಗಿವ್ಸ್ ದ ಹೈಡ್ರೋಜನ್ ಗ್ಯಾಸ್. ಅದೇ ರೀತಿ ವೆದರ್ ಇಟ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಅಂತಂದ್ರೆ ನೋಡಿ, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಕೂಡ ರಿಯಾಕ್ಟ್ ಆಗುತ್ತೆ. ಸೊ ಸೇಮ್ ಆನ್ಸರ್ ಯು ಹ್ಯಾವ್ ಟು ರೈಟ್. ಇಟ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಗಿವ್ಸ್ ದ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ರ್ಯಾಪಿಡ್ ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಓಕೆ, ಸೊ ಯು ಡ್ರಾಪ್ ದ ಆನ್ಸರ್ಸ್ ಇನ್ ದ ಕಮೆಂಟ್ ಏರಿಯಾ. ಚಾರ್ಕೋಲ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ HCl? ರಿಯಾಕ್ಟ್ ಆಗುತ್ತಾ ಇಲ್ವಾ ಅಂತ ಡ್ರಾಪ್ ಮಾಡಿ ಆನ್ಸರ್. ವೆದರ್ ಅ ಚಾರ್ಕೋಲ್ ರಿಯಾಕ್ಟ್ ವಿತ್ HCl ಆರ್ ವೆದರ್ ಅ ಚಾರ್ಕೋಲ್ ರಿಯಾಕ್ಟ್ ವಿತ್ ದ ಸಲ್ಫ್ಯೂರಿಕ್ ಆಸಿಡ್ ಅಂತ ಐಡೆಂಟಿಫೈ ಮಾಡಿ. ಫಾಲೋಡ್ ಬೈ ಯು ಆಲ್ಸೋ ಐಡೆಂಟಿಫೈ ವೆದರ್ ಐರನ್ ಪೀಸಸ್ ರಿಯಾಕ್ಟ್ ವಿತ್ ದ HCl ಅಂಡ್ ಐರನ್ ಪೀಸಸ್ ಆಲ್ಸೋ ರಿಯಾಕ್ಟ್ ವಿತ್ ದ ಸಲ್ಫ್ಯೂರಿಕ್ ಆಸಿಡ್. ಇದನ್ನ ನೀವು ಫೈಂಡ್ ಔಟ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಕನ್ಕ್ಲೂಷನ್ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕನ್ಕ್ಲೂಷನ್, ವಾಟ್ ವುಡ್ ಬಿ ದ ಕನ್ಕ್ಲೂಷನ್ ಹಿಯರ್? So some of the conclusion vary here because not all the metals are reacting with the same manner. So ಏನ್ ತಿಳ್ಕೊಳ್ತಾ ಇದ್ರ ಇಲ್ಲಿ ಅಂದ್ರೆ ಮೆಟಲ್ಸ್ ಇದೆ ಅಲ್ವಾ? ಸೊ metals they react with acid. You have to know that metals they react with acid. Whenever a metal react with acid, what happen? It releases the hydrogen gas. ಸೊ ನಾನು ಹೇಳಿರುವಂತ ಈ 2 ಕ್ವಶನ್ಗೆ ಆನ್ಸರ್ ಮಾಡಿ. ಅರ್ಥ ಆಯ್ತಾ? ವಾಟ್ ಹ್ಯಾಪನ್ ವೆನ್ ಅ ಚಾರ್ಕೋಲ್ ರಿಯಾಕ್ಟ್ ವಿತ್ HCl? ಚಾರ್ಕೋಲ್ ರಿಯಾಕ್ಟ್ ವಿತ್ H2SO4 ಫಾಲೋಡ್ ಬೈ ವಾಟ್ ಹ್ಯಾಪನ್ಸ್ ವೆನ್ ಐರನ್ ರಿಯಾಕ್ಟ್ ವಿತ್ ದ H2SO4 ಅಂಡ್ ಆಲ್ಸೋ ದ HCl ಆನ್ಸರ್ ಮಾಡಿ. ಓಕೆನಾ? ಸೊ ಫ್ಯೂ ಕ್ವಶನ್ಸ್ ಇದೆ, ಎಂಡ್ ಮಾಡ್ತೀನಿ ಬೇಗ. ಸೊ ವಿ ಹರ್ಡ್ ದಟ್ ಮೆಗ್ನೀಷಿಯಂ ಇಸ್ ಫೌಂಡ್ ಇನ್ ಪ್ಲಾಂಟ್ಸ್. ಇನ್ ವಿಚ್ ಫಾರ್ಮ್ ಇಟ್ ಇಸ್ ಫೌಂಡ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಿ ಫೌಂಡ್ ದಟ್ ಮೆಗ್ನೀಷಿಯಂ ಇಸ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್, ಬಟ್ ಇನ್ ವಿಚ್ ಫಾರ್ಮ್ ಮೆಗ್ನೀಷಿಯಂ ಇಸ್ ಫೌಂಡ್ ಅಂತ ಕೇಳ್ತಾ ಇದ್ದಾರೆ. The magnesium is present in the plants in the form of magnesium divalent ions. ಅಂದ್ರೆ ionic form ಅಲ್ಲಿ found ಆಗಿರುತ್ತೆ. Ionic form ಅಂದಿಲಿ. So I can say ions. It is found in the form of ion. What kind of ion? It is magnesium divalent ಅಂತ ಹೇಳ್ತೀವಿ. Magnesium divalent ಅಂದ್ರೆ Mg divalency ಅಂತಂದ್ರೆ 2 valency ಅಂತ ಅರ್ಥ. So they are found in the magnesium divalent ions form. Next question. Doctor told me that I had a deficiency of iron in my body. Where it is present? ಹೇಳ್ತೀರಾ ಯಾರಾದ್ರೂ? Doctor told that you have deficiency of the iodine. So ನಿಮಗೆ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಯಾವ ಪಾರ್ಟ್ ಆಫ್ ನಿಮ್ಮ ಬಾಡಿನಲ್ಲಿ ಇದು ನಿಮಗೆ ಕಾಣಿಸುತ್ತೆ? ಯಾವ ಪಾರ್ಟ್ ಅಲ್ಲಿ ನಿಮಗೆ ಐರನ್ ಡೆಫಿಷಿಯನ್ಸಿ ಕಾಣುತ್ತೆ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅಯೋಡಿನ್, ಐ ಆಮ್ ಟಾಕಿಂಗ್ ಅಬೌಟ್ ಐರನ್. ನೆನ್ಪಿಟ್ಕೊಳ್ಳಿ. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಐರನ್, ನಾಟ್ ಅಬೌಟ್ ಅಯೋಡಿನ್. ಅಯೋಡಿನ್ ಈಸ್ ಡಿಫ್ರೆಂಟ್ ಫ್ರಮ್ ಐರನ್. ಅಯೋಡಿನ್ ಅಂತ ಹೇಳಿದಾಗ ಬೇರೆ ಆನ್ಸರ್ ಬರುತ್ತೆ, ಐರನ್ ಅಂತ ಹೇಳಿದಾಗ ಬೇರೆ ಆನ್ಸರ್ ಬರುತ್ತೆ. ಡಾಕ್ಟರ್ ಟೋಲ್ಡ್ ಮಿ ದಟ್ ಐ ಹ್ಯಾವ್ ಡೆಫಿಷಿಯನ್ಸಿ ಇನ್ ಐರನ್. ವೇರ್ ಕ್ಯಾನ್ ಯು ಫೈಂಡ್ ದ ಡೆಫಿಷಿಯನ್ಸಿ ಆಫ್ ಐರನ್? ಸೊ ಸುರೇಶ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್ ಫಾಲೋಡ್ ಬೈ ಜಗದೀಶ್ ಅಂಡ್ ಮೋನಿಶಾ. ಸೊ ಐರನ್ ಡೆಫಿಷಿಯನ್ಸಿ ಕ್ಯಾನ್ ಬಿ ಐಡೆಂಟಿಫೈಡ್ ವಿತ್ ದ ಹೆಲ್ಪ್ ಆಫ್ ಬ್ಲಡ್. ಅಯೋಡಿನ್ ಅಂತ ಹೇಳಿದಾಗ ಏನಾಗುತ್ತೆ? ಇಟ್ ಈಸ್ ಆಲ್ ಅಬೌಟ್ ಥೈರಾಕ್ಸಿನ್ ಹಾರ್ಮೋನ್, ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ನಾವು ಇದನ್ನ ನೋಡ್ತೀವಿ. ಸೊ ಐರನ್ ಅಂತ ಹೇಳಿದಾಗ ವಿ ಆಲ್ವೇಸ್ ಹ್ಯಾವ್ ಟು ಚೂಸ್ ದ ಬ್ಲಡ್. Okay, doctor told me that I had deficiency of iron in my blood. It is present in the blood. Clear aita? So next we have the experiment in the following table. So you can observe that there are so many beakers. So take 100 ml of 5 beakers. So ella beakers kuda 100 ml ide. So 100 ml alli we have to mark these beakers are A B C D E F. F illa E vargu ide A B C D E. Next ಈಗ ಏನು ಮಾಡಿ, take 50 ml of water from each beaker and a tablespoon given in the substance in each beaker. Leave it for a while. So without shaking the beakers ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ
ನೀವು 5 ಬೀಕರ್ ನ ತಗೊಳ್ಳಿ, ಎ ಅನ್ನೋ ಬೀಕರ್, ಬಿ ಅನ್ನೋ ಬೀಕರ್, ಸಿ ಅನ್ನೋ ಬೀಕರ್, ಡಿ ಅನ್ನೋ ಬೀಕರ್, ಇ ಅನ್ನೋ ಬೀಕರ್. ಓಕೆ, ಈ 5 ಬೀಕರ್ ಅಲ್ಲೂ ಏನ್ ಮಾಡಿ 100 ml ಆಫ್, ಓಕೆ 100 ml ಆಫ್ 5 ಬೀಕರ್ಸ್ ನ ತಗೊಂಡು ಇದ್ರಲ್ಲೆಲ್ಲ ಏನ್ ಮಾಡಿ 50 ml ಆಫ್ ವಾಟರ್ ನ ಆಡ್ ಮಾಡಿ. ಎವ್ರಿ ಬೀಕರ್ ಅಲ್ಲಿ ಏನ್ ಮಾಡಿ 50 ml ಆಫ್ ವಾಟರ್ ನ ಆಡ್ ಮಾಡಿ. ನಂತರ ಏನ್ ಮಾಡ್ಬೇಕು, ಇದಕ್ಕೆ ಇಲ್ಲಿ ಕೊಟ್ಟಿರುವಂತ ಒಂದು ಮೆಟೀರಿಯಲ್ಸ್ ಅನ್ನ ಆಡ್ ಮಾಡ್ಬೇಕಾಗತ್ತೆ. ಸೊ ಬೀಕರ್ ಎ ಏನಾಗಿರುತ್ತೆ, ಇಲ್ಲಿ ಬೀಕರ್ ಎ ನಲ್ಲಿ ಏನಾಗುತ್ತೆ, ಕಾಪರ್ ಸಲ್ಫೇಟ್ ಮತ್ತೆ ಜಿಂಕ್ ಪೀಸಸ್ ಇದೆ. ಓಕೆ, ಸೊ 50 ml ನೆನ್ಪಿಟ್ಕೊಳ್ಳಿ, 50 ml. ಓಕೆ, ಸೊ ಬೀಕರ್ ಎ ನಲ್ಲಿ ಏನಾಗ್ತದೆ, ದೇ ಹ್ಯಾವ್ ಗಿವನ್ ದ ಕ್ವೆಶನ್ ಲೈಕ್ ದಿಸ್, ಟೇಕ್ 50 ml ಆಫ್ ವಾಟರ್ ಫ್ರಮ್ ಈಚ್ ಬೀಕರ್ ಅಂಡ್ ಆಡ್ ಎ ಟೀ ಸ್ಪೂನ್ ಗಿವನ್ ಇನ್ ದ ಸಬ್ಸ್ಟೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ಕ್ವೈಟ್ ಎ ಟ್ರಿಕಿ ಕ್ವೆಶನ್. ನನ್ನ ಕೇಳಿದ್ರೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಮಾಡುವಂತ ಅವಶ್ಯಕತೆನೇ ಇಲ್ಲ ಈ ಕ್ವೆಶನ್ ಅನ್ನ. ಓಕೆ, ಈ ಕ್ವೆಶನ್ ಅನ್ನ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡುವಂತ ಅಗತ್ಯ ಇಲ್ಲ. ಸೊ ಬೀಕರ್ ಎ ನಲ್ಲಿ ಏನಿದೆ ಸಿಂಪ್ಲಿಫೈಡ್ ಆಗಿ ನೀವು ಹೇಳ್ಬೋದು. ಸೊ ಬೀಕರ್ ಎ ನಲ್ಲಿ ಹೇಳ್ತಾ ಇದ್ದಾರೆ ಕಾಪರ್ ಸಲ್ಫೇಟ್ ಇದೆ ಪ್ಲಸ್ ಜಿಂಕ್ ಪೀಸಸ್ ಇದೆ. ಸೊ ಇದನ್ನ ಬೀಕರ್ ಎ ಏನಿದೆ, ಕಾಪರ್ ಇದೆ, ಜಿಂಕ್ ಸಲ್ಫೇಟ್, ಕಾಪರ್ ಸಲ್ಫೇಟ್ ಇದೆ ಪ್ಲಸ್ ಜಿಂಕ್ ಇದೆ. ಓಕೆನಾ. ಸೊ ಬೀಕರ್ ಬಿ ನಲ್ಲಿ ಏನಿದೆ, ವಿ ಹ್ಯಾವ್ ಕಾಪರ್ ಸಲ್ಫೇಟ್ ಇದೆ ಪ್ಲಸ್ ಏನಿದೆ ಐರನ್ ಇದೆ. ಸೊ ಬೀಕರ್ ಸಿ ನಲ್ಲಿ ಏನಿದೆ, ಬೀಕರ್ ಸಿ ನಲ್ಲಿ ಜಿಂಕ್ ಸಲ್ಫೇಟ್ ಇದೆ, ಜೊತೆಗೆ ಏನಿದೆ ಕಾಪರ್ ಇದೆ, ZnSO4. ಬೀಕರ್ ಡಿ ನಲ್ಲಿ ಏನಿದೆ, ವಿ ಹ್ಯಾವ್ ಐರನ್ ಸಲ್ಫೇಟ್ FeSO4 ಇದೆ ಪ್ಲಸ್ ಏನಿದೆ ಕಾಪರ್ ಇದೆ. ಬೀಕರ್ ಇ ನಲ್ಲಿ ಲಾಸ್ಟ್ ಬೀಕರ್ ನಲ್ಲಿ ಏನಿದೆ, ವಿ ಹ್ಯಾವ್ ಜಿಂಕ್ ಸಲ್ಫೇಟ್ ZnSO4 ಇದೆ ಪ್ಲಸ್ ಐರನ್ ಇದೆ. ಓಕೆನಾ. ಸೊ ಏನ್ ಹೇಗ್ ರಿಯಾಕ್ಟ್ ಆಗುತ್ತೆ ಅಂತ ಬರೀಬೇಕಷ್ಟೇ, ವೆರಿ ಸಿಂಪಲ್. ನೋಡಿ, ಕಾಪರ್ ಸಲ್ಫೇಟು CuSO4 ಜಿಂಕ್ ಜೊತೆ ರಿಯಾಕ್ಟ್ ಆಗುತ್ತಾ? ಅಬ್ವಿಯಸ್ಲಿ ರಿಯಾಕ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ನಿಮ್ಗೆ ನೀವು ತಿಳ್ಕೊಳ್ಬೇಕು ಏನೇನ್ ಆಗ್ತಾ ಇದೆ ರಿಯಾಕ್ಷನ್ ಅಂತ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು. ಕಾಪರ್ ಸಲ್ಫೇಟು ಏನಂದ್ರೆ ಜಿಂಕ್ ಕಾಪರ್ ಗಿಂತ ಮೋರ್ ರಿಯಾಕ್ಟಿವ್ ಆಗಿದೆ. ಸೊ ಜಿಂಕ್ ಏನಾಗುತ್ತೆ, ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಜಿಂಕ್ ಸಲ್ಫೇಟ್ ಫಾರ್ಮ್ ಮಾಡುತ್ತೆ, ಕಾಪರ್ ಏನಾಗುತ್ತೆ ಡಿಸ್ಪ್ಲೇಸ್ ಆಗುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ ನಮ್ಗೆ ಬೀಕರ್ ಬಿ ನಲ್ಲಿ ಇರುವಂತದ್ದೇನು, ಕಾಪರ್ ಸಲ್ಫೇಟ್ ಇದೆ, ಐರನ್ ಇದೆ. ಇದನ್ನ ಜಸ್ಟ್ ಸಮ್ ಟೈಮ್ ಬಿಫೋರ್ ನಾವು ತಿಳ್ಕೊಂಡಿದೀವಿ. ಏನಾಗುತ್ತೆ ಇಲ್ಲಿ ಐರನ್ ಸಲ್ಫೇಟ್ ಆಗುತ್ತೆ, Fe ಕಂಬೈನ್ಸ್ ವಿತ್ SO4, FeSO4 ಆಗುತ್ತೆ, ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಐರನ್ ಇಸ್ ಮೋರ್ ರಿಯಾಕ್ಟಿವ್ ಇಲ್ಲಿ. ಅದೇ ರೀತಿ ಬೀಕರ್ ಸಿ ನಲ್ಲಿ ಏನಿದೆ, ಜಿಂಕ್ ಸಲ್ಫೇಟ್ ಇದೆ. ಜಿಂಕ್ ಸಲ್ಫೇಟ್ ಗೆ ನಾವು ಕಾಪರ್ ನ ಆಡ್ ಮಾಡ್ತಾ ಇದೀವಿ. ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಅದರಿಂದ ಏನಾಗುತ್ತೆ, ಜಿಂಕ್ ಸಲ್ಫೇಟ್ ಫಾರ್ಮ್ ಆಗ್ತಾ ಇದೆ, ಕಾಪರ್ ಹಾಗೆ ಉಳ್ಕೊಳ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಮ್ಮ ಹತ್ರ ಏನಿದೆ, FeSO4. ಬೀಕರ್ ಡಿ ನಲ್ಲಿ ಐರನ್ ಸಲ್ಫೇಟ್ ಇದೆ, ಐರನ್ ಸಲ್ಫೇಟ್ ಗೆ ಕಾಪರ್ ನ ಆಡ್ ಮಾಡಿದಾಗ ಏನಾಗುತ್ತೆ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅಂತ ನೀವು ತಿಳ್ಕೊಳ್ಬೇಕು. ಫಸ್ಟ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅದು ಗೊತ್ತಿರಬೇಕು. ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್, ಎಸ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಓಕೆ, ಸೊ ಬಟ್ ಇಲ್ಲಿ ಏನಾಗ್ತಾ ಇದೆ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಆಗಿರೋದ್ರಿಂದ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ಅಂತ ಅರ್ಥ. ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್. ಸೊ ಕಾಪರ್ ಏನ್ ಮಾಡಲ್ಲ ಇಲ್ಲಿ, ಐರನ್ ಅನ್ನ ಐರನ್ ಸಲ್ಫೇಟ್ ಇಂದ ಡಿಸ್ಪ್ಲೇಸ್ ಮಾಡಕ್ ಆಗಲ್ಲ. ಐರನ್ ಸಲ್ಫೇಟ್ ಅಲ್ಲಿ ಇರುವಂತ ಐರನ್ ಅನ್ನ ಕಾಪರ್ ಬಂದು ಡಿಸ್ಪ್ಲೇಸ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಐರನ್ ಈಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್. ಐರನ್ ಏನಾಗಿದೆ, ಕಾಪರ್ ಸಲ್ಫೇಟ್ ಕಾಪರ್ ಗಿಂತ ಮೋರ್ ರಿಯಾಕ್ಟ್ ಆಗಿದೆ. ಸೊ ಕಾಪರ್ ಬಂದು ಐರನ್ ಅನ್ನ ಇಲ್ಲಿಂದ ಕಿಕ್ಔಟ್ ಮಾಡಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಯಾವುದೇ ರೀತಿ ರಿಯಾಕ್ಷನ್ ಆಗಲ್ಲ. ಇಲ್ಲಿ ರಿಯಾಕ್ಷನ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಆಗಲ್ಲ. ಯಾಕೆಂದ್ರೆ ಐರನ್ ಈಸ್ ಮೋರ್ ರಿಯಾಕ್ಟಿವ್. ಇಲ್ಲ ಸೊಲ್ಯೂಷನ್ ಹೇಗಿರ್ಬೇಕು, CuSO4 Fe ಆಗಿರ್ಬೇಕು. CuSO4 Fe ಆಗಿದ್ರೆ ಏನಾಗುತ್ತೆ, ಐರನ್ ಮೋರ್ ರಿಯಾಕ್ಟಿವ್ ಆಗಿರೋದ್ರಿಂದ ಕಾಪರ್ ಅನ್ನ ಕಿಕ್ಔಟ್ ಮಾಡುತ್ತೆ. ಬಟ್ ಇಲ್ಲಿ ಏನಾಗ್ತದೆ, ಉಲ್ಟಾ ಕೊಟ್ಟಿದ್ದಾನೆ, FeSO4 ಪ್ಲಸ್ Cu. ಕಾಪರ್ ಲೆಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಐರನ್ ಅನ್ನ ಇದು ಡಿಸ್ಪ್ಲೇಸ್ ಮಾಡಲ್ಲ. ಸೊ ಫಾರ್ಮ್ ಏನಾಗಿರುತ್ತೆ, ಇಲ್ಲಿ ಯಾವುದೇ ರಿಯಾಕ್ಷನ್ ಆಗಲ್ಲ. ಲಾಸ್ಟ್ ಬೀಕರ್, ಫಿಫ್ತ್ ಬೀಕರ್ ನಲ್ಲಿ ಏನ್ ಕೊಟ್ಟಿದ್ದಾನೆ, ಹಿ ಹ್ಯಾಸ್ ಗಿವನ್ ದ ಜಿಂಕ್ ಸಲ್ಫೇಟ್ ಕೊಟ್ಟಿದ್ದಾನೆ ಪ್ಲಸ್ ಐರನ್ ಕೊಟ್ಟಿದ್ದಾನೆ. ಜಿಂಕ್ ಸಲ್ಫೇಟ್ ಪ್ಲಸ್ ಐರನ್ ಕೊಟ್ಟಿದ್ದಾನೆ, ಹೌದಲ್ವಾ? ಸೊ ಜಿಂಕ್ ಸಲ್ಫೇಟ್ ಪ್ಲಸ್ ಐರನ್ ಅಂತ ನೋಡಿದಾಗ ಏನಾಗುತ್ತೆ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಅಂತ ತಿಳ್ಕೊಳ್ಬೇಕು, ಅಥವಾ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಜಿಂಕ್ ಅಂತ ತಿಳ್ಕೊಬೇಕು. ಸೊ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಅಂತಂದ್ರೆ ನಿಮ್ಗೆ ಒಂದು ಏನಂದ್ರೆ ಸ್ಟೇಟ್ಮೆಂಟ್ ಇದೆ. ಸೊ ಯಾವಾಗ್ಲೂ ಕೂಡ ಫಸ್ಟ್ ಎಲಿಮೆಂಟ್ ಬಂದು ಪೊಟ್ಯಾಷಿಯಂ ಬರುತ್ತೆ. ಸೊ ಪೊಟ್ಯಾಷಿಯಂ ಸೋಡಿಯಂ ಬರುತ್ತೆ. ಸೊ ಕಾವೇರಿ ನದಿಯ ಕಲಾಪ, ಸೊ ಮಾರ್ಗದಲ್ಲಿ ಅಲೆಯಿತು ಜಿಂಕೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಜಿಂಕ್ ಆದ್ಮೇಲೆ ಏನ್ ಬರುತ್ತೆ, ಐರನ್ ಬರುತ್ತೆ. ಓಕೆನಾ? ಸ್ಟೇಟ್ಮೆಂಟ್ ಇದೆ. ಇದನ್ನ ನಿಮ್ಗೆ ನಾನು ಹೈಯರ್ ಕ್ಲಾಸಸ್ ಅಲ್ಲಿ 9th and 10th ಸ್ಟ್ಯಾಂಡರ್ಡ್ಸ್ ಗೆ ಕೂಡ ನೀವು ನನ್ನ ಚಾನೆಲ್ ನ ವಾಚ್ ಮಾಡ್ತಾ ಬನ್ನಿ. ಸೊ ಅದೇನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಹಂತವಾಗಿ 9th ಅಲ್ಲಿ ಏನ್ ಕಲ್ತ್ಕೊಳ್ತೀರಾ, 8th ಅಲ್ಲಿ ಏನ್ ಕಲ್ತ್ಕೊಳ್ತೀರಾ, 10th ಎಕ್ಸಾಮ್ಗೆ ಟ್ರೈನ್ ಕೂಡ ನಾನು ಮಾಡ್ತಾ ಬರ್ತೀನಿ. ಈಗ ಜಿಂಕ್ ಐರನ್ ಮೇಲೆ ಇರೋದ್ರಿಂದ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಕಂಪೇರ್ ಟು ಐರನ್. ಸೊ ಐರನ್ ಲೆಸ್ ರಿಯಾಕ್ಟಿವ್ ಅಂತ ಅರ್ಥ. ಸೊ ಲೆಸ್ ರಿಯಾಕ್ಟಿವ್ ಆಗಿರುವಂತ ಐರನ್ ಜಿಂಕ್ ನ ಕಿಕ್ಔಟ್ ಮಾಡಕ್ಕೆ ಆಗಲ್ಲ.
ಸೊ ರಿಯಾಕ್ಷನ್ ಆಗಲ್ಲ ಇಲ್ಲಿ, ಯಾವುದೇ ರೀತಿ ರಿಯಾಕ್ಷನ್ ಆಗೋದಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ದ ಸೊಲ್ಯೂಷನ್ ರಿಮೈನ್ ಸೇಮ್ ಬಿಕಾಸ್ ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಹಿಯರ್. ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಅದು ನಿಮಗೆ ಗೊತ್ತಿರಬೇಕು. ಓಕೆ, FeSO4 ಫಾರ್ಮ್ ಆಗಲ್ಲ. ಸೊ ಡೋಂಟ್ ಕನ್ಫ್ಯೂಸ್. ಸಮ್ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ FeSO4. FeSO4 ಫಾರ್ಮ್ ಆಗಲ್ಲ. ಯಾಕೆ ಅಂತಂದ್ರೆ ಈ ಐರನ್ ಈಸ್ ಲೆಸ್ ರಿಯಾಕ್ಟಿವ್. ಐರನ್ ಲೆಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಜಿಂಕ್ ನ ಸಪರೇಟ್ ಮಾಡಲ್ಲ ಜಿಂಕ್ ಸಲ್ಫೇಟ್ ಇಂದ. ಯಾಕೆಂದ್ರೆ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್. ಅದು ತಿಳ್ಕೊಳ್ಳಿ ನಿಮ್ಗೆ. ಅರ್ಥ ಆಗ್ತಿದ್ಯಾ? ಈ ಓವರ್ ಆಲ್ ರಿಯಾಕ್ಟಿವಿಟೀಸ್ ನಲ್ಲಿ ನೀವ್ ಏನ್ ತಿಳ್ಕೊಂಡಿದ್ದೀರಾ? ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನ್ ಮಾಡುತ್ತೆ? ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನ್ ಮಾಡುತ್ತೆ? ಡಿಸ್ಪ್ಲೇಸಸ್. ಇಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಫ್ಯೂ ಕ್ವಶನ್ಸ್ ಕೇಳಿದ್ದಾರೆ. ವೈ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ಸ್ಟೋರ್ಡ್ ಇನ್ ದ ಕೆರೋಸಿನ್ ಅಂತ ಕೇಳಿದ್ದಾರೆ. ಯಾಕೆಂದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಹೈಲಿ ರಿಯಾಕ್ಟಿವ್ ಮೆಟಲ್. ಇದನ್ನೇನಾದ್ರೂ ನೀವು ಹೊರಗಡೆ ಇಟ್ಟರೆ ಏನಾಗುತ್ತೆ? ಇಟ್ ಕ್ಯಾಚಸ್ ದ ಫೈರ್. ಹೈಲಿ ರಿಯಾಕ್ಟಿವ್ ಮೆಟಲ್ ಇದು, ಅದು ನಿಮಗೆ ಗೊತ್ತಿರಬೇಕು. ಸೊ ವೆನ್ ಯು ಕೀಪ್ ಇಟ್ ಓಪನ್ ಇಟ್ ಕ್ಯಾಚಸ್ ದ ಫೈರ್ ಅಂತ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ವಾಟ್ ಡೂ ಇಟ್ ಕ್ಯಾಚಸ್? It catches the fire. Okay, as it catches the fire, we should always keep immersed in the kerosene. Next, really, is it possible to store the lemon pickle in the aluminum container anta kelta idare. Lemon is an acid. Acid anna yavattu kuda ನಾವು ಸ್ಟೋರ್ ಮಾಡಬಹುದು ಮೆಟಲ್ ಕಂಟೈನರ್ ಅಲ್ಲಿ. ಓಕೆ, ಆಸಿಡ್ ಅನ್ನ ಮೆಟಲ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ? ಆ ಸಬ್ಸ್ಟೆನ್ಸ್ ಪಾಯ್ಸನಸ್ ಆಗುತ್ತೆ. So it is not possible to keep the lemon pickle in the aluminum container. Rather, ನೀವೇನ್ ಮಾಡಬಹುದು? You can store in the glass jars or also the plastic container. Next, what are the characters of metals? Which character of metal is useful to make the wrapper around the chocolate? Chocolate ಮಾಡಕ್ಕೆ ಯಾವ ಒಂದು ಮೆಟಲ್ಸ್ ನ ಯಾವ ಒಂದು ಪ್ರಾಪರ್ಟಿ ನ ಯೂಸ್ ಮಾಡ್ತಾರೆ? Which property of the metal is used to manufacture the chocolate? Can anybody answer? Which character of the metal is used to wrap the chocolate? Which character of the metal? Nobody has yet answered. Which character of the metal? So Pradha has given the right answer. Firstly, the malleability. Say for example, we take aluminium and make it as, we prepare aluminium wrapper. We take aluminium and we prepare the aluminium wrapper. So what kind of property this aluminium has? This aluminium has a property of malleability. So it is malleable. As it is malleable, so what we are using this aluminium to prepare it. That means to get converted into a wrapper. Clear ಆಯ್ತಾ? Yes sir. So illige class complete agide. So we are done with this. These are all very easy children. I think you can do this by your own. ಇದನ್ನೆಲ್ಲ ನೀವು ಈಸಿಯಾಗಿ ಮಾಡಬಹುದು. ಸೊ ಕ್ಲೋರಿನ್ ಎಲ್ಲಿ ಯೂಸ್ ಮಾಡ್ತಾರೆ? ಇಟ್ಸ್ ಆಲ್ ವೆರಿ ಈಸಿ. ಈ ಕ್ಲೋರಿನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಬ್ಲೀಚಿಂಗ್ ಗೆ ಯೂಸ್ ಮಾಡ್ತಾರೆ, ಗೊತ್ತಿರಲಿ. ಆಕ್ಸಿಜನ್ ಏನ್ ಮಾಡ್ತೀವಿ? ರೆಸ್ಪಿರೇಷನ್ ಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ನೈಟ್ರೋಜನ್ ಅನ್ನ ಕೆಮಿಕಲ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀವಿ. ಅಯೋಡಿನ್ ಅನ್ನ ಆಂಟಿ ಇನ್ಫೆಕ್ಟೆಂಟ್ ಅಂದ್ರೆ ಟಿಂಕ್ಚರ್ ನೀವು ಕೇಳಿದಿರಲ್ವಾ? ಟಿಂಕ್ಚರ್ ಇಸ್ ಮೇಡ್ ಅಪ್ ಆಫ್ ಅಯೋಡಿನ್. ಆಂಟಿ ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್, ವಿಚ್ ನಾನ್ ಮೆಟಲ್ ರಿಯಾಕ್ಟ್ ವಿತ್ ಏರ್ ಟು ಪ್ರೊಡ್ಯೂಸ್ ದ ಫೈರ್ ಅಂತ ಕೇಳ್ತಾ ಇದ್ದಾರೆ. ಡು ಯು ಹ್ಯಾವ್ ಎನಿ ಐಡಿಯಾ which non-metal will react with the air to produce the fire? Do you have any idea? Yeah, okay. You don't have any idea. Remember, phosphorus. Phosphorus is a non-metal. It reacts with the air and also produces the fire. Okay. So thank you so much for being in live till now, students. I hope you found the entire session useful. So even session in the yaude questions kelidru, I think you all can easily able to write. Yaude question kelidru kuda ಸ್ವಲ್ಪ think ಮಾಡಿ answer ಮಾಡಿ. Okay. So that's all for today's live. In tomorrow's class, I'll be coming up with another lesson. Thank you so much for being in live. Have a nice night. Until then, take care. And don't forget, if you find this video useful, don't forget to like, share and subscribe to my channel also.